أعوذ بالله من الشيطان الرجيم. بسم الله الرحمن الرحيم. إنما المؤمنون الذين إذا ذكر الله وجلت قلوبهم وإذا تليت عليهم آياته زادتهم إيمانا وعلى ربهم يتوكلون الذين يقيمون الصلاة ومما رزقناهم ينفقون أولئك ಉಮೇರ ಕೇಳುದಿಲ್ಲ, ಏನಾಯ್ತು? ಸೂಕ್ತಗಳನ್ನು ಓದಿದಾಗ ಅವರ ಸತ್ಯ ವಿಶ್ವಾಸ ವೃದ್ಧಿಯಾಗುತ್ತದೆ ಮತ್ತು ಅವರು ತಮ್ಮ ಪ್ರಭುವಿನ ಮೇಲೆ ಭರವಸೆ ಇಡುತ್ತಾರೆ. ಅವರು ನಮಾಜನ್ನು ಸಂಸ್ಥಾಪಿಸುತ್ತಾರೆ ಮತ್ತು ನಾವು ಅವರಿಗೆ ನೀಡಿದುದರಿಂದ ಖರ್ಚು ಮಾಡುತ್ತಾರೆ. ಇಂತಹವರೇ ನಿಜವಾದ ಸತ್ಯವಿಶ್ವಾಸಿಗಳು. ಅವರಿಗಾಗಿ ಅವರ ಪ್ರಭುವಿನ ಬಳಿ ಉನ್ನತ ಸ್ಥಾನಗಳಿವೆ, ಅಪರಾಧಗಳಿಗೆ ಕ್ಷಮೆ ಇದೆ ಮತ್ತು ಅತ್ಯುತ್ತಮ ಜೀವನಾಧಾರವಿದೆ. ಸದಕಲ್ಲಾಹುಲ್ ಅಲಿಯುಲ್ ಅಜೀಮ್. ರಬ್ಬಿ ಇಶ್ರಹ್ ಲೀ ಸದ್ರಿ ವಯಸ್ಸಿರ್ ಲೀ ಅಮ್ರಿ ವಹಲುಲ್ ಉಕ್ದತಂ ಮಿನ್ ಲಿಸಾನಿ ಯಫ್ಕಹು ಕೌಲಿ. ಪ್ರೀತಿಯ ಸಹೋದರಿಯರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರೂ ಕ್ಷೇಮವೆಂದು ಭಾವಿಸುತ್ತೇನೆ, ಅಲ್ಹಮ್ದುಲಿಲ್ಲಾ. ನಾನು ಈಗಾಗಲೇ ನಿಮ್ಮ ಮುಂದೆ ಓದಿ ತಿಳಿಸಿದ್ದು ಸೂರ ಅನ್ಫಾಲ್ನ 2ರಿಂದ 4ರವರೆಗಿನ ಆಯತ್ ಮತ್ತು ಅದರ ಅನುವಾದವಾಗಿದೆ. ಈ ಆಯತ್ಗಳು ಸತ್ಯವಿಶ್ವಾಸಿಯ ಗುಣಗಳನ್ನು ಸೂಚಿಸುವ ಆಯತ್ಗಳಾಗಿವೆ. ಇನ್ಶಾ ಅಲ್ಲಾ ನಾನು ನಿಮ್ಮ ಮುಂದೆ ಸತ್ಯವಿಶ್ವಾಸಿಯ ಗುಣಗಳ ಬಗ್ಗೆ ಕುರ್ಆನ್ ಮತ್ತು ಹದೀಸ್ಗಳ ಬೆಳಕಿನಲ್ಲಿ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ. ಈಗಾಗಲೇ ಓದಿದ ಆಯತ್ನಲ್ಲಿ ಮೋಮಿನರ ಅಂದರೆ ಸತ್ಯವಿಶ್ವಾಸಿಗಳ 5 ಗುಣಗಳನ್ನು ಪ್ರಸ್ತಾಪಿಸಲಾಗಿದೆ. ಅವು ಯಾವುದಂತ ಹೇಳಿದರೆ, ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಹೃದಯದಲ್ಲಿ ನಡುಕ ಉಂಟಾಗುವವರು, ಅವರ ಮುಂದೆ ಅಲ್ಲಾಹನ ಸೂಕ್ತಗಳನ್ನು ಓದಿದಾಗ ಅವರ ಸತ್ಯವಿಶ್ವಾಸ ವೃದ್ಧಿಯಾಗುವವರು, ಅಲ್ಲಾಹನ ಮೇಲೆ ಭರವಸೆ ಇಡುವವರು, ನಮಾಜನ್ನು ಸಂಸ್ಥಾಪಿಸುವವರು ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವವರು. ಇದರಲ್ಲಿ ಮೊದಲಿನ 3 ಗುಣಗಳು ಸತ್ಯವಿಶ್ವಾಸಿಯ ಹೃದಯಕ್ಕೆ ಸಂಬಂಧಿಸಿದ್ದು. ನಂತರದ 2 ಗುಣಗಳು, ನಮಾಜ್ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವ 2 ಗುಣಗಳು ಸತ್ಯವಿಶ್ವಾಸಿಯ ಕರ್ಮಗಳಿಗೆ ಸಂಬಂಧಿಸಿದ್ದಾಗಿದೆ. ಅಲ್ಲಾಹನು ಮೊದಲಿನ ಆಯತ್ನಲ್ಲಿ ಹೇಳುತ್ತಾನೆ, ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಹೃದಯದಲ್ಲಿ ನಡುಕ ಉಂಟಾಗುವವರೇ ನಿಜವಾದ ಮೋಮಿನರು ಅಂತ ಹೇಳಿ. ಇಲ್ಲಿ ಅಲ್ಲಾಹನು ವಜಿಲತ್ ಎಂಬ ಪದವನ್ನು ಬಳಸಿದ್ದಾನೆ. ವಜಿಲತ್ ಎಂಬುದು ಮೌಜಲ್ ಎಂಬ ಪದದಿಂದ ಬಂದಿದೆ. ಅದರ ಅರ್ಥ ಕೆಳ ಅಂತಸ್ತು, ಆಳವಾಗಿ ಅಂತ ಹೇಳಿ. ಉದಾಹರಣೆಗೆ, ನಾವು ದಾರಿಯಲ್ಲಿ ಕಾರು ಅಥವಾ ಬೈಕ್ನಲ್ಲಿ ಹೋಗುವಾಗ ಎದುರು ಒಂದು ದೊಡ್ಡದಾದ ಒಂದು ಹೊಂಡ ಕಾಣಿಸಿದರೆ ನಾವೇನು ಮಾಡ್ತೇವೆ? ಸಡನ್ನಾಗಿ ನಿಲ್ಲಿಸ್ತೇವೆ. ಯಾಕೆ? ಆ ಸಮಯದಲ್ಲಿ ಆಗುವ ಅನಾಹುತವನ್ನು ನೆನಪಿಸಿ ನಮ್ಮ ಶರೀರದಲ್ಲಿ ನಡುಕ ಉಂಟಾಗುತ್ತದೆ. ಅದೇ ರೀತಿ ಅಲ್ಲಾಹನ ಜಿಕ್ರ್ ಕೇಳಿದೊಡನೆ ಶರೀರದಲ್ಲಿ ನಡುಕ ಉಂಟಾಗುವವರೇ ನಿಜವಾದ ಸತ್ಯವಿಶ್ವಾಸಿಗಳಾಗಿದ್ದಾರೆ. ಅಲ್ಲಾಹನು ಈ ರೀತಿ ಹೇಳುತ್ತಾನೆ, ಅಲ್ಲಾಹನು ಅತ್ಯುತ್ತಮ ವಾಣಿಯನ್ನು ಅವತರಿಸಿರುವನು, ಎಲ್ಲ ಭಾಗಗಳು ಸಮಾನ ಸ್ವರೂಪವಾಗಿರುವಂತಹ ಗ್ರಂಥವಿದು, ಇದರಲ್ಲಿ ವಿಷಯಗಳು ಪುನರಾವರ್ತಿಸಲ್ಪಟ್ಟಿವೆ. ಇದನ್ನು ಕೇಳಿದಾಗ ತಮ್ಮ ಪ್ರಭುವನ್ನು ಭಯಪಡುವವರಿಗೆ ರೋಮಾಂಚನವಾಗುತ್ತದೆ ಮತ್ತು ಅವರ ಶರೀರ ಹಾಗೂ ಹೃದಯ ಮೃದುವಾಗಿ ಅಲ್ಲಾಹನ ಸ್ಮರಣೆಯ ಕಡೆಗೆ ವಾಲಿಬಿಡುತ್ತದೆ. ಇದು
ಅಲ್ಲಾಹನ ಮಾರ್ಗದರ್ಶನವಾಗಿದೆ. ಪವಿತ್ರ ಖುರಾನ್ನ ಪಠಣದಿಂದ ಸತ್ಯವಿಶ್ವಾಸಿಯಲ್ಲಿ ಉಂಟಾಗುವ ಪರಿಶುದ್ಧ ಭಾವನೆಗಳು ಮತ್ತು ಹೃದಯ ಸ್ಪಂದನವು ಅದನ್ನು ಕೇಳುವುದರಿಂದ ಕೂಡ ಉಂಟಾಗ್ತದೆ. ಅಲ್ಲಾಹನ ಸೂಕ್ತಗಳನ್ನು ಕೇಳಿದೊಡನೆ ಅವನು ತನ್ನ ಸ್ವಂತ ಆಲೋಚನೆ, ಇದು ಯಾಕೆ, ಏನು ಎಂಬಿತ್ಯಾದಿ ಪ್ರಶ್ನೆಗಳನ್ನು ಏನು ಮಾಡ್ತಾನೆ, ಅವನು ಮರೆತು ಬಿಡುತ್ತಾನೆ. ಅಲ್ಲಾಹನು ಇನ್ನೊಂದೆಡೆ ಹೇಳ್ತಾ ಇದ್ದಾನೆ, ಅವರು ಸಂದೇಶವಾಹಕರ ಮೇಲೆ ಅವತೀರ್ಣಗೊಂಡ ಈ ವಾಣಿಯನ್ನು ಆಲಿಸುವಾಗ ಸತ್ಯ ಪ್ರಜ್ಞೆಯ ಪ್ರಭಾವದಿಂದ ಅವರ ನಯನಗಳು ಅಂತ ಹೇಳಿದ್ರೆ ಕಣ್ಣುಗಳು ಆಷ್ಟುಗಳಿಂದ ಇರುವುದನ್ನು ನೀವು ಕಾಣುತ್ತೀರಿ. ಅವರು ಹೇಳುತ್ತಾರೆ, ಓ ನನ್ನ ಪ್ರಭು, ನಾವು ವಿಶ್ವಾಸವಿರಿಸಿಕೊಂಡೆವು, ನಮ್ಮ ಹೆಸರನ್ನು ಸಾಕ್ಷ್ಯ ನೀಡುವವರೊಂದಿಗೆ ಬರೆದುಕೋ. ನಮ್ಮ ಪಾಲಕ ಪ್ರಭುವು ನಮ್ಮನ್ನು ಸಜ್ಜನ ಭಕ್ತರ ಸಾಲಲ್ಲಿ ಸೇರಿಸಿಕೊಳ್ಳಬೇಕೆಂದು ನಾವು ಅಭಿಲಾಷೆ ಪಡುತ್ತಿರುವಾಗ ನಾವೇಕೆ ವಿಶ್ವಾಸವಿಡಬಾರದು? ನಮ್ಮ ಮುಂದೆ ಬಂದಿರುವ ಸತ್ಯವನ್ನು ನಾವೇಕೆ ಒಪ್ಪಿಕೊಳ್ಳಬಾರದು ಅಂತ ಹೇಳಿ. ಇದುವೇ ಅಲ್ಲಾಹನು ಬಯಸುವ ತಿಲಾವತ್ತಾಗಿದೆ. ಈ ರೀತಿ ಖುರಾನ್ ಓದುವುದರಿಂದ ಮತ್ತು ಅದನ್ನು ಆಲಿಸುವುದರಿಂದ ಮನಸ್ಸಿನ ತುಕ್ಕು ದೂರವಾಗ್ತದೆ. ಈಮಾನಿನ ರುಚಿ, ಧೈರ್ಯ, ಸ್ಥೈರ್ಯ ಮತ್ತು ದೃಢಚಿತ್ತತೆ ಲಭಿಸುತ್ತದೆ. ಅಲ್ಲಾಹನು ಪವಿತ್ರ ಖುರಾನಿನಲ್ಲಿ ಹೇಳುತ್ತಾನೆ, ಉತ್ಲು ಮಾ ಊಹಿಯ ಇಲೈಕ ಮಿನಲ್ ಕಿತಾಬ್. ಓ ಪೈಗಂಬರರೇ, ನಿಮ್ಮ ಕಡೆಗೆ ದಿವ್ಯವಾಣಿಯ ಮೂಲಕ ಕಳುಹಿಸಲ್ಪಟ್ಟಿರುವ ಈ ಗ್ರಂಥವನ್ನು ಪಠಿಸಿರಿ. ಇಲ್ಲಿ ಪಠಿಸಿರಿ ಅಂತ ಹೇಳಿದ್ರೆ ತಿಲಾವತ್ ಅಂತ ಹೇಳಲಾಗಿದೆ. ಪವಿತ್ರ ಖುರಾನಿನ ತಿಲಾವತ್ ಎಂದರೆ ಅದನ್ನು ಓದುವುದು ಮಾತ್ರ ಅಲ್ಲ, ಅದರ ಅಧ್ಯಯನ ಮತ್ತು ಚಿಂತನೆ ಕೂಡ ಸೇರಿದೆ. ನಾವು ಖುರಾನ್ ಪಠಿಸುವಾಗ ಮನಸ್ಸು ಮತ್ತು ಶರೀರದ ಮೇಲೆ ಅದರ ಪ್ರಭಾವ ಉಂಟಾಗಬೇಕು, ನಮ್ಮ ಹೃದಯ ಕಂಪಿಸಬೇಕು. ಈ ರೀತಿ ಖುರಾನಿನ ತಿಲಾವತ್ ಮಾಡಿದರೆ ಮನುಷ್ಯನು ಅಲ್ಲಾಹನ ಗ್ರಂಥದಿಂದ ಪ್ರಯೋಜನ ಪಡೆಯುತ್ತಿದ್ದಾನೆ ಮತ್ತು ಅವನಿಗೆ ಸನ್ಮಾರ್ಗ ಲಭಿಸಿದೆ ಎಂಬುದು ಇದರ ಸಂಕೇತವಾಗಿದೆ. ನಾವು ಅಶ್ರೇ ಮುಬಶಿರ ಅಂತ ಕರಿತೇವೆ. ಏನು, ಸ್ವರ್ಗದ ಸುವಾರ್ತೆ ನೀಡಲ್ಪಟ್ಟ 10 ಸಹಾಬಿಗಳು. ಅವರಿಗೆ ನೋಡಿ, ಸ್ವರ್ಗದ ಸುವಾರ್ತೆ ನೀಡಿದ್ದರೂ ಕೂಡ ಅವರು ಅಲ್ಲಾಹನ ಆಯತ್ಗಳನ್ನು ಕೇಳಿ ನಡುಕ್ತಾ ಇದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೂಡ ಅಲ್ಲಾಹನ ವಹಿ ಬಂದಾಗ ಅವರು ಕಂಪಿಸ್ತಾ ಇದ್ರು. ನಾವು ಹೆಚ್ಚಾಗಿ ಗಮನಿಸಿರಬಹುದು, ನಮಾಜ್ ಮಾಡಿಸುವಾಗ ನೋಡಿ, ಇಮಾಮರು ಹೆಚ್ಚಿನವರು ಕಂಪಿಸ್ತಾರೆ, ಅಳುತ್ತಾ ನಮಾಜ್ ಮಾಡಿಸ್ತಾರೆ. ಯಾಕಂತ ಹೇಳಿದ್ರೆ ಅವರು ಸೂಕ್ತಗಳ ಅರ್ಥವನ್ನು ಊಹಿಸುತ್ತಾ ಅಲ್ಲಾಹನ ಭಯ ಅವರ ಕಣ್ಣ ಮುಂದೆ ಬರ್ತದೆ. ಅದಕ್ಕಾಗಿ ನಾವು ಕೂಡ ಆದಷ್ಟು ಖುರಾನನ್ನು ಅರ್ಥವತ್ತಾಗಿ ಓದಲು ಪ್ರಯತ್ನಿಸಬೇಕು. ಆಗ ನಮ್ಮಲ್ಲೂ ಇಂತಹ ಗುಣ ವಿಶೇಷತೆಗಳು ಉಂಟಾಗ್ಲಿಕ್ಕೆ ಸಾಧ್ಯವಾಗ್ತದೆ. ಅಲ್ಲಾಹನು ಸೂರ ರಹಮಾನಲ್ಲಿ ಕೂಡ ಹೇಳಿದ್ದಾನೆ, ಇವರಿಗೆ ರಹಮಾನನ ವಚನಗಳನ್ನು ಓದಿ ಹೇಳಿದಾಗ ಇವರು ಅಳುತ್ತಾ ಸಾಷ್ಟಾಂಗವೆರಗುತ್ತಿದ್ದರು ಅಂತ ಹೇಳಿ. ಅಲ್ಲಾಹನು ಇಂತಹವರಿಗೆ ಶುಭವಾರ್ತೆಯನ್ನು ನೀಡಿದ್ದಾನೆ. ಯಾರಿಗೆ? ಸೂರ ಹಜ್ನಲ್ಲಿ ಅಲ್ಲಾಹನು ಹೇಳಿದ್ದಾನೆ, ಒಬಶಿರಿಲ್ ಮುಕ್ಬಿತೀನ್, ವಿನಯಶೀಲರಿಗೆ ನೀವು ಶುಭವಾರ್ತೆಯನ್ನು ನೀಡಿರಿ ಅಂತ ಹೇಳಿ. ವಿನಯಶೀಲರಂತ ಹೇಳಿದ್ರೆ ಯಾರು ತುಂಬಾ ಪೊಲೈಟ್ ಆಗಿರ್ತಾರೆ, ವಿನಯದಿಂದ ತಮ್ಮ ತಲೆ ಬಾಗಿಸಿರ್ತಾರೆ, ಅವರಲ್ಲ. ಬದಲಾಗಿ ಯಾರು ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಅವರ ಹೃದಯಗಳು ಕಂಪಿಸುತ್ತದೋ ಅವರೇ ವಿನಯಶೀಲರಾಗಿದ್ದಾರೆ. ನೀವು ಅವರಿಗೆ ಶುಭವಾರ್ತೆಯನ್ನು ನೀಡಿರಿ ಅಂತ ಹೇಳಿ ಅಲ್ಲಾಹನು ಹೇಳಿದ್ದಾನೆ. ಮುಂದಿನ ಆಯತ್ನಲ್ಲಿ ಈ ರೀತಿ ಇದೆ, ವ ಇಜಾ ತುಲಿಯತ್ ಅಲೈಹಿಂ ಆಯಾತುಹು ಝಾದತಹುಂ ಈಮಾನ. ಅವರ ಮುಂದೆ ಅಲ್ಲಾಹನ ಸೂಕ್ತಗಳನ್ನು ಓದಿದಾಗ ಅವರ ಸತ್ಯವಿಶ್ವಾಸ ವೃದ್ಧಿಯಾಗುತ್ತದೆ. ಇಲ್ಲಿ ಪವಿತ್ರ ಖುರಾನನ್ನು ಅದರ ವಿರೋಧಿಗಳು ಹಳೆಯ ಕಾಲದವರ ಕಥೆಗಳು ಅಂತ ಹೇಳ್ತಾ ಇದ್ರು. ಅವರ ಪ್ರಕಾರ ಇದು ಕೇವಲ ಒಂದು ಕಥೆಯಾಗಿತ್ತು. ಅದರ ಬೋಧನೆಗಳನ್ನು ಕೂಡ ಅವರಿಗೆ ಆಲಿಸ್ಲಿಕ್ಕೆ ಇಷ್ಟ ಇರಲಿಲ್ಲ. ಮುನಾಫಿಕರು ಕೂಡ ಸೂಕ್ತಗಳು ಅವತೀರ್ಣವಾದಾಗ ಏನ್ ಹೇಳ್ತಾ ಇದ್ರು? ಈ ಸೂಕ್ತ ಕೇಳಿ ನಿಮ್ಮಲ್ಲಿ ಯಾರ ಈಮಾನ್ ವೃದ್ಧಿ ಆಯಿತು ಅಂತ ಹೇಳಿ ಅವರು ಗೇಲಿ ಮಾಡ್ತಾ ಇದ್ರು, ತಮಾಷೆ ಮಾಡ್ತಾ ಇದ್ರು. ಆದರೆ ಸತ್ಯವಿಶ್ವಾಸಿಗಳ ಸ್ಥಿತಿಯೇ ಬೇರೆಯಾಗಿತ್ತು. ಅವರು ಅದನ್ನು ತೆರೆದ ಕಣ್ಣುಗಳಿಂದ ನೋಡ್ತಾ ಇದ್ರು, ಕಿವಿಗೊಟ್ಟು ಆಲಿಸ್ತಾ ಇದ್ರು. ಅದರ ಬೋಧನೆಗಳು ಅವರ ಪಾಲಿಗೆ ಉಪದೇಶವಾಗಿತ್ತು, ಒಂದು ನಸೀಹತ್ತಾಗಿತ್ತು. ಇದಾಗಿದೆ ಮೋಮಿನರ ನಿಜವಾದ ಗುಣ.
ಸುರ ಬಖರಾದಲ್ಲಿ ಅಲ್ಲಾಹನು ಹೇಳುತ್ತಾನೆ, ನಾವು ಗ್ರಂಥವನ್ನು ದಯಪಾಲಿಸಿದ ಬಳಿಕ ಓದಬೇಕಾದ ರೀತಿಯಲ್ಲಿ ಅದನ್ನು ಓದುವವರು ಅದರ ಮೇಲೆ ಹೃತ್ಪೂರ್ವಕ ವಿಶ್ವಾಸವಿಡುತ್ತಾರೆ, ಅದನ್ನು ನಿಷೇಧಿಸುವವರು ನಷ್ಟ ಹೊಂದುತ್ತಾರೆ ಅಂತ ಹೇಳಿ. ಇಲ್ಲಿ ಪಠಿಸುವುದು ಮಾತ್ರ ನಮ್ಮ ಉದ್ದೇಶವಾಗಿರದೆ ಓದಬೇಕಾದ ರೀತಿಯಲ್ಲಿ ಓದಬೇಕೆಂಬುದಾಗಿದೆ. ಯಹೂದಿಗಳ ಪೈಕಿ ಯಾರು ತೌರಾತನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದರೋ ಅವರಿಗೆ ಕುರಾನಿನ ಮೇಲೆ ವಿಶ್ವಾಸದ ಸೌಭಾಗ್ಯ ಲಭಿಸಿತು. ತೌರಾತ್ ಓದದವರು ಅಥವಾ ಓದಬೇಕಾದ ರೀತಿಯಲ್ಲಿ ಓದದವರು ಸತ್ಯ ವಿಶ್ವಾಸದ ಅನುಗ್ರಹದಿಂದ ವಂಚಿತರಾದರು. ಇದರಿಂದ ನಮಗೆ ತಿಳಿಯುವುದೇನಂತ ಹೇಳಿದರೆ, ಅಲ್ಲಾಹನ ಗ್ರಂಥವನ್ನು ಚೆನ್ನಾಗಿ ಅಧ್ಯಯನ ನಡೆಸಿದರೆ ನಮ್ಮ ಈಮಾನ್ ವೃದ್ಧಿಯಾಗುತ್ತದೆ. ಇವರನ್ನು ನಾವು ಅರ್ರಾಸಿಖೂನ ಫಿಲ್ ಇಲ್ಮಿ, ಪರಿಶುದ್ಧ ಪರಿಪಕ್ವ ಜ್ಞಾನವುಳ್ಳವರು ಅಂತ ಹೇಳಿ ಕರಿತೇವೆ. ನಮ್ಮ ಈಮಾನ್ ವೃದ್ಧಿಯಾಗುವುದಕ್ಕೆ ಸಹಾಬಿಗಳ ಅನೇಕ ಚರಿತ್ರೆಗಳನ್ನು ನಾವು ಕಾಣಬಹುದಾಗಿದೆ. ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ, ಲನ್ ತನಾಲುಲ್ ಬಿರ್ರ ಹತ್ತ ತುನ್ಫಿಕು ಮಿಮ್ಮಾ ತುಹಿಬ್ಬೂನ್. ನೀವು ನಿಮಗೆ ಬಹಳ ಪ್ರಿಯವಾಗಿರುವ ವಸ್ತುಗಳನ್ನು ಅಲ್ಲಾಹನ ಮಾರ್ಗದಲ್ಲಿ ವ್ಯಯಿಸುವ ತನಕವು ಪುಣ್ಯದ ಮಟ್ಟವನ್ನು ತಲುಪಲಾರಿರಿ. ಈ ಆಯತ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಓದಿ ತಿಳಿಸಿದಾಗ ಅಬೂ ತಲ್ಹಾ ಅನ್ಸಾರಿರವರು ಏನ್ ಮಾಡ್ತಾರೆ, ತಮ್ಮ ಫಲಭರಿತ ಒಂದು ತೋಟ, ಬೈರಹಿ ಎಂಬಂತಹ ತುಂಬಾ ಫಲಭರಿತವಾದಂತಹ ತೋಟವನ್ನು ಅವರು, ಅದು ಮಸ್ಜಿದೆ ನಬವಿಯ ಎದುರಿರ್ತದೆ, ಆ ತೋಟವನ್ನೇ ಅವರು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿಬಿಡುತ್ತಾರೆ. ಇದಾಗಿದೆ ಇವರ ಈಮಾನ್ ವೃದ್ಧಿಯಾಗುವಂತಹ ಗುಣ. ಸುರಾ ಹದೀದ್ನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಮಂದಲ್ಲಜಿ ಯುಕ್ರಿದುಲ್ಲಾಹು ಖರಜನ್ ಹಸನ. ಅಲ್ಲಾಹನಿಗೆ ಸಾಲ ಕೊಡುವವನಾರಿದ್ದಾನೆ, ಅತ್ಯುತ್ತಮ ಸಾಲ ಅಂತ ಹೇಳಿ. ಈ ಆಯತ್ ಅವತೀರ್ಣವಾದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೇಳ್ತಾರೆ, ಯಾರಿದ್ದೀರಿ ಅಲ್ಲಾಹನಿಗೆ ಖರ್ಜೆ ಹಸನ ಕೊಡುವವರು, ಅಂದ್ರೆ ಅತ್ಯುತ್ತಮ ಸಾಲ ನೀಡುವವರು ಯಾರಿದ್ದೀರಿ ಅಂತ ಹೇಳಿದಾಗ ಅಬೂ ದಹದ ಅನ್ಸಾರಿರವರು ತಮ್ಮ ತೋಟವನ್ನು ನೀಡುತ್ತೇನೆ ಎಂದು ಹೇಳುತ್ತಾರೆ. ತೋಟದಲ್ಲಿ ಆ ವೇಳೆ ತನ್ನ ಹೆಂಡತಿ ಮತ್ತು ಮಕ್ಕಳು ಅಲ್ಲಿರ್ತಾರೆ. ಆಗ ಅಬೂ ದಹದರವರು ಹೇಳ್ತಾರೆ, ನಾನು ಈ ತೋಟವನ್ನು ಅಲ್ಲಾಹನ ಮಾರ್ಗದಲ್ಲಿ ನೀಡಿದ್ದೇನೆ, ಇನ್ನು ಈ ತೋಟ ನಮ್ಮದಲ್ಲ, ನೀವು ಹೊರಬನ್ನಿ ಎಂದಾಗ ಅವರ ಪತ್ನಿ ಸಂತೋಷದಿಂದ ನೀವು ಅಲ್ಲಾಹನೊಂದಿಗೆ ಉತ್ತಮ ಸಂಧಾನ ಮಾಡಿದ್ದೀರಿ ಅಂತ ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಇದಾಗಿದೆ ನಮ್ಮ ಈಮಾನ್ ವೃದ್ಧಿಯಾಗುವಂತಹ ಸತ್ಯ ವಿಶ್ವಾಸಿಗಳ ನೈಜವಾದ ಗುಣ. ಮುಂದಿನ ಆಯತ್ನಲ್ಲಿ ವ ಅಲಾ ರಬ್ಬಿಹಿಂ ಯತವಕ್ಕಲೂನ್ ಅಂತ ಹೇಳಿ ಅಲ್ಲಾಹನು ಹೇಳುತ್ತಾನೆ, ಅವರು ತಮ್ಮ ಪ್ರಭುವಿನ ಮೇಲೆ ಭರವಸೆ ಇಡುತ್ತಾರೆ, ತವಕ್ಕಲ್ ಮಾಡುತ್ತಾರೆ. ನಮ್ಮಲ್ಲಿ ಅಲ್ಲಾಹನ ಭಯ ಮತ್ತು ದೃಢವಾದ ವಿಶ್ವಾಸ ಮೊದಲಿರಬೇಕು. ಭರವಸೆಗೆ, ತವಕ್ಕಲ್ಗೆ ಒಂದು ದೊಡ್ಡ ಉದಾಹರಣೆ ಇಬ್ರಾಹಿಂ ಅಲೈಹಿಸ್ಸಲಾಂ ಆಗಿದ್ದಾರೆ. ಇಬ್ರಾಹಿಂ ಅಲೈಹಿಸ್ಸಲಾಂ ಅವರಿಗೆ ಅಗ್ನಿ ಕುಂಡಕ್ಕೆ ಎಸೆಯುವಾಗ ಅವರು ಏನು ಹೇಳ್ತಾ ಇದ್ರು, ಹಸ್ಬಿ ಅಲ್ಲಾ, ನನಗೆ ನನ್ನ ಪ್ರಭುವೇ ಸಾಕು ಅಂತ ಹೇಳಿ ಅವರು ತವಕ್ಕಲ್ ಮಾಡಿದ್ರು. ಒಮ್ಮೆ ಓರ್ವ ವ್ಯಕ್ತಿ ಒಂದು ಒಂಟೆಯನ್ನು ಹೀಗೆ ಬಿಟ್ಟು ಬಿಡ್ತಾನೆ, ಕಟ್ಟಿರುವುದಿಲ್ಲ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ಒಂಟೆಯನ್ನು ಯಾಕೆ ಕಟ್ಟಲಿಲ್ಲ ಅಂತ ಹೇಳಿ ಆ ವ್ಯಕ್ತಿಯಲ್ಲಿ ಕೇಳ್ತಾರೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಪ್ರವಾದಿ ಸಲ್ಲಮರೇ, ನಾನು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ಅದನ್ನು ಬಿಟ್ಟಿದ್ದೇನೆ ಅಂತ ಹೇಳಿ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಮೊದಲು ನೀನು ಆ ಒಂಟೆಯನ್ನು ಕಟ್ಟು, ನಂತರ ನೀನು ಅಲ್ಲಾಹನ ಮೇಲೆ ಭರವಸೆ ಇಡು ಎಂದು. ಅಲ್ಲಾಹನು ಪವಿತ್ರ ಖುರಾನಲ್ಲಿ ಹೇಳ್ತಾನೆ, ಇನ್ನಲ್ಲಾಹ ಯುಹಿಬ್ಬುಲ್ ಮುತವಕ್ಕಲೀನ್. ಅಲ್ಲಾಹನು ಭರವಸೆ ಇಡುವವರನ್ನು ಇಷ್ಟಪಡುತ್ತಾನೆ. ನೋಡಿ, ಅಲ್ಲಾಹನು ತನ್ನ ಮೇಲೆ ಭರವಸೆ ಇಡುವವರನ್ನು ತುಂಬ ಪ್ರೀತಿಸ್ತಾನೆ. ಈ ಒಂದು ಗುಣ ನಮ್ಮಲ್ಲಿ ಬಂದರೆ ನಮ್ಮ ಸತ್ಯ ವಿಶ್ವಾಸ ದೃಢವಾಗುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೂಡ ಅದನ್ನೇ ಹೇಳಿದ್ದು. ನಾವು ಕೆಲಸ ಮಾಡಬೇಕು. ಹೇಗಂತ ಹೇಳಿದ್ರೆ, ಒಂದು ಹಕ್ಕಿಯು ಬೆಳಿಗ್ಗೆ ತನ್ನ ಗೂಡಿನಿಂದ ಖಾಲಿ ಹೊಟ್ಟೆಯಲ್ಲಿ ಹೊರಡ್ತದೆ, ಬರುವಾಗ ಹೊಟ್ಟೆ ತುಂಬಿಕೊಂಡು ಬರುತ್ತದೆ. ಒಂದು ವೇಳೆ ಆ ಹಕ್ಕಿಯು ತನಗೆ ಅಲ್ಲಾಹನು ಆಹಾರ ನೀಡ್ತಾನೆ ಎಂದು ಗೂಡಿನಲ್ಲೇ ಕುಳಿತಿರುವುದಿಲ್ಲ, ಬದಲಾಗಿ ಆಹಾರ ಹುಡುಕಲು ಗೂಡಿನಿಂದ ಹೊರಗೆ ಬರುತ್ತದೆ, ಕಷ್ಟಪಟ್ಟು ಆಹಾರ ಹುಡುಕ್ತದೆ, ಮತ್ತೆ ಅದಕ್ಕೆ ಆಹಾರ ಸಿಗುತ್ತದೆ.
ಇದೇ ರೀತಿ ನಾವು ಕೂಡ ತಮ್ಮ ಕೆಲಸಗಳನ್ನು ಮಾಡುತ್ತಾ ಹೋದಂತೆ, ಅಲ್ಲಾಹನ ಮೇಲೆ ಭರವಸೆ ಇಡುತ್ತಾ ಹೋದಂತೆ ಅಲ್ಲಾಹನು ನಮಗೆ ಅನುಗ್ರಹಿಸುತ್ತಾ ಹೋಗುತ್ತಾನೆ. ಅದನ್ನೇ ಸೂರ ಅತ್ತೌಬಾದಲ್ಲಿ ಕೂಡ ಹೇಳಿದ್ದು, ಫೈನ್ ತವಲ್ಲೋ, ನನಗೆ ಅಲ್ಲಾಹನೇ ಸಾಕು. ನಾವು ಅಲ್ಲಾಹನ ಮೇಲೆ ಸಂಪೂರ್ಣವಾಗಿ ತವಕ್ಕಲ್ ಮಾಡಬೇಕು. ನಾವು ಅಬ್ದುಲ್ ಅಜೀಜ್ ರವರ ಹೆಸರನ್ನು ಕೇಳಿದ್ದೇವೆ ಅಲ್ವಾ? ಅಬ್ದುಲ್ ಅಜೀಜ್ ರವರು ದೊಡ್ಡ ರಾಜಕುಮಾರರಾಗಿದ್ರು, ಶೆಹಜಾದ ಅಂತ ಹೇಳ್ತೇವಲ್ವಾ, ರಾಜಕುಮಾರರಾಗಿದ್ರು ಅವರು. ಅವರು ದಾರಿಯಲ್ಲಿ ಹೋಗುವಾಗ ಜನರು ಅವರ ಸುಗಂಧದ ಪರಿಮಳದಿಂದಲೇ ಅಬ್ದುಲ್ ಅಜೀಜ್ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ರು. ಆದರೆ ಅವರು ಯಾವಾಗ ಖಲೀಫರಾದ್ರು ಅವತ್ತಿನಿಂದ ಅವರ ಜೀವನವೇ ಒಂದು ಸರಳವಾಯಿತು. ಅಜೀಜ್ರಿಗೆ 11 ಗಂಡು ಮಕ್ಕಳಿದ್ರು. ಅವರು ಮರಣಾವಸ್ಥೆಯಲ್ಲಿರುವಾಗ ಸಂಬಂಧಿಕರೊಬ್ರು ಬಂದು ಹೇಳ್ತಾರೆ, ಅಜೀಜ್ರವರೇ, ನೀವು ಮರಣಾವಸ್ಥೆಯಲ್ಲಿದ್ದೀರಿ, ನಿಮ್ಮ ಮಕ್ಕಳಿಗೆ ಯಾವುದೇ ಆಸ್ತಿ ಅಂತಸ್ತು ನೀವು ಮಾಡಿಲ್ಲ, ಮುಂದೆ ಅವರ ಗತಿ ಏನು ಅಂತ ಹೇಳಿ ಹೇಳ್ತಾರೆ. ಆಗ ಅಜೀಜ್ರವರು ಹೇಳ್ತಾರೆ, ನನ್ನ ಮಕ್ಕಳಿಗೆ ನಾನು ದೀನಿ ವಿದ್ಯೆ ನೀಡಿದ್ದೇನೆ, ಮುಂದೆ ತವಕ್ಕಲ್ತು ಅಲಲ್ಲ ಅಂತ ಹೇಳಿ ಹೇಳ್ತಾರೆ. ಇದಾದ ಕೆಲವೇ ದಿನಗಳಲ್ಲಿ ಅವರು ಮರಣ ಹೊಂದುತ್ತಾರೆ. ನಂತರ ಖಿಲಾಫತ್ನಲ್ಲಿ ಬಂದ ಅವರು ಒಂದು ಪ್ರದೇಶಕ್ಕೆ ಗವರ್ನರ ಅವಶ್ಯಕತೆ ಇರ್ತದೆ. ಆಗ ಅಜೀಜ್ರ ದೊಡ್ಡ ಮಗನ ಚಾರಿತ್ರ್ಯದ ಪ್ರಸ್ತಾಪ ಬರ್ತದೆ. ಅವರನ್ನು ಗವರ್ನರ್ ಆಗಿ ಆಯ್ಕೆ ಮಾಡ್ತಾರೆ. ಹೀಗೆ ಮುಂದುವರೆದು ಅಲ್ಲಿ ಉಳಿದ ಪ್ರದೇಶಗಳಿಗೆ ಕೂಡ ಗವರ್ನರ ಅವಶ್ಯಕತೆ ಇರ್ತದೆ. ಹಾಗಾಗಿ ಅಜೀಜ್ರ ಉಳಿದ ಮಕ್ಕಳಿಗೂ ಆ ಸ್ಥಾನ ನೀಡಲಾಗುತ್ತದೆ. ಇದಾಗಿದೆ ಅಲ್ಲಾಹನ ಮೇಲಿನ ಭರವಸೆ. ಅವರು ಮಕ್ಕಳಿಗೆ ವಿದ್ಯೆ ನೀಡಿ ಅಲ್ಲಾಹನ ಮೇಲೆ ತವಕ್ಕಲ್ ಮಾಡಿದ್ರು. ಇದರ ಫಲವಾಗಿ ಅಲ್ಲಾಹನು ಅವರಿಗೆ ಅತ್ಯುತ್ತಮ ಸ್ಥಾನವನ್ನು ನೀಡಿ ಅನುಗ್ರಹಿಸಿದನು. ಹಾಗಾಗಿ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಮಾಡುವ ಕೆಲಸಕ್ಕೆ ಅಲ್ಲಾಹನ ಮೇಲೆ ಸಂಪೂರ್ಣವಾದ ಭರವಸೆ ಇಡಬೇಕು. ಆಗ ಅದು ಸತ್ಕಾರ್ಯವಾಗಿದ್ದರೆ ಖಂಡಿತವಾಗಿಯೂ ಅಲ್ಲಾಹನು ಅದಕ್ಕೆ ತಕ್ಕ ಸಹಾಯ ನೀಡುತ್ತಾನೆ. ಹಜರತ್ ಅನಸ್ ರದಿಯಲ್ಲಾಹು ತಾಲಾ ಅನ್ಹುರವರು ವರದಿ ಮಾಡುತ್ತಾರೆ, ನಾವು ಮನೆಯಿಂದ ಹೊರಡುವಾಗ ಈ ರೀತಿ ಪ್ರಾರ್ಥಿಸಬೇಕು, ಬಿಸ್ಮಿಲ್ಲಾಹಿ ತವಕ್ಕಲ್ತು ಅಲಲ್ಲಾಹಿ ಲಾ ಹೌಲ ವಲಾ ಖುವತ ಇಲ್ಲಾ ಬಿಲ್ಲಾ. ಈ ದುವಾವನ್ನು ನಾವು ದಿನನಿತ್ಯ ಮನೆಯಿಂದ ಹೊರಡುವಾಗ ನಮ್ಮ ಮನೆಯವರಿಗೆ, ಮಕ್ಕಳಿಗೆ ಪಠಿಸುವ ಅಭ್ಯಾಸವನ್ನು ಮಾಡಬೇಕು. ಇದರಿಂದ ನಮ್ಮ ಭರವಸೆ, ಅಲ್ಲಾಹನ ಮೇಲಿನ ಒಂದು ಭರವಸೆಯು ದೃಢವಾಗ್ತದೆ. ಮುಂದಿನ ಆಯತ್ನಲ್ಲಿ ಅಲ್ಲಾಹನು ಈ ರೀತಿ ಹೇಳುತ್ತಾನೆ, ಅಲ್ಲಜೀನ ಯುಕೀಮೂನ ಸಲಾತ್, ನಮಾಜನ್ನು ಸಂಸ್ಥಾಪಿಸುತ್ತಾರೆ. ಕುರಾನ್ನ ಹಲವು ಕಡೆಗಳಲ್ಲಿ ನೋಡಿ ನಮಾಜ್ನ ಕುರಿತು ಬಂದಿದೆ. ಎಲ್ಲಿಯೂ ಕೂಡ ನಮಾಜ್ ನಿರ್ವಹಿಸಿ ಅಂತ ಹೇಳಲಾಗಿಲ್ಲ, ಬದಲಾಗಿ ನಮಾಜನ್ನು ಸಂಸ್ಥಾಪಿಸಿ ಅಂತ ಹೇಳಿ ಹೇಳಲಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಕಿಯಾಮತ್ನ ದಿನದಂದು ಪ್ರಥಮವಾಗಿ ನಮಾಜ್ನ ಕುರಿತು ವಿಚಾರಣೆ ನಡೆಯುವುದು. ದಾಸನು ಅದರಲ್ಲಿ ವಿಜಯಿಯಾದರೆ ಉಳಿದ ಕರ್ಮಗಳಲ್ಲೂ ವಿಜಯಿ ಹೊಂದುವನು. ಅವನ ನಮಾಜ್ ಸರಿಯಾಗಿರದಿದ್ದರೆ ಇತರ ಎಲ್ಲ ಕರ್ಮಗಳು ಹಾಳಾಗುವು. ನಮಾಜ್ ಧರ್ಮದ ಬುನಾದಿಯಾಗಿದೆ. ನಾವು ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ, ಒಂದು ಕಟ್ಟಡ ಕಟ್ಟಬೇಕಾದರೆ ಅದರ ಬೇಸ್ಮೆಂಟ್ ಎಷ್ಟು ಭದ್ರವಾಗಿರುತ್ತದೋ ಅಷ್ಟೇ ಬಿಲ್ಡಿಂಗ್ ಕೂಡ ಭದ್ರವಾಗಿರುತ್ತದೆ. ಹಾಗೆಯೇ ನಮ್ಮ ನಮಾಜ್ ಸರಿಯಾಗಿದ್ದರೆ ಉಳಿದ ಎಲ್ಲ ಕರ್ಮಗಳು ಸರಿಯಾಗಿರುತ್ತವೆ. ನಮಾಜ್ ಸಂಸ್ಥಾಪಿಸುವುದು ಎಂದರೆ ಸರಿಯಾದ ರೀತಿಯಲ್ಲಿ ಉಜು ಮಾಡುವುದು, ನಮಾಜ್ನಲ್ಲಿ ಸರಿಯಾಗಿ ರುಕು ಸುಜೂದ್ಗಳನ್ನು ಮಾಡುತ್ತಾ ತಖ್ವಾದೊಂದಿಗೆ ಭಯಭಕ್ತಿಯಿಂದ ನಮಾಜನ್ನು ಮಾಡುವುದಾಗಿದೆ. ಒಮ್ಮೆ ಓರ್ವ ಅನ್ಸಾರಿ ತೋಟದಲ್ಲಿ ನಮಾಜ್ ಮಾಡ್ತಾ ಇದ್ರು. ಈ ತೋಟವು ಮದೀನದ ಪ್ರಸಿದ್ಧ ಪ್ರದೇಶದಲ್ಲಿತ್ತು. ವಿಶೇಷವಾಗಿ ಉತ್ತಮವಾದ ಫಲಭರಿತ ಹಣ್ಣು ಹಂಪಲಿನಿಂದ ಕೂಡಿದ ತೋಟವಾಗಿತ್ತು ಇದು, ಅನ್ಸಾರಿಯವರದ್ದು ತೋಟ. ಈ ಅನ್ಸಾರಿ ತೋಟದಲ್ಲಿ ನಮಾಜ್ ಮಾಡ್ತಾ ಅವರ ಕಣ್ಣುಗಳು ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಏನು ಕೇಳಿಸ್ಲಿಲ್ಲ.
ಅಲ್ಲ ಈಗ ಮೀರಾ, ಕೇಳ್ತದಲ್ಲ. ನೀನೆಂತ ಹೇಳಿದೆ ಕೇಳ್ತಾ ಅದು ಇಲ್ವಾ? ಕೇಳಿಲ್ಲ. ಹಾ, ಮಧ್ಯದಲ್ಲಿ ಕಟ್ ಆಯ್ತು, ಈಗ ಕೇಳಿಸ್ತಾ ಉಂಟು. ಹೌದಾ? ಸ್ವಲ್ಪ ನಿಮ್ಗೆ ಸ್ವಲ್ಪ ಹೌದೌದು. ನೆಟ್ವರ್ಕ್ ಸ್ವಲ್ಪ ಅನ್ಸಾರಿ ಅನ್ನ ನಾನು ಫಲಗಳನ್ನು ನೋಡುತ್ತಾ ಒಂದು ಘಟನೆ ಹೇಳ್ತಾ ಇದ್ದೆ. ಆ ಘಟನೆಯನ್ನು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ. ಸ್ಟಾರ್ಟಿಂಗ್ ಅದೇ ಅಲ್ಲಿಂದಲೇ ಹೇಳು. ಹಾ, ಓಕೆ. ಸ್ವಲ್ಪ ಅಲ್ಲಿ ಕೇಳಿಸದಿದ್ರೆ ಒಮ್ಮೆ ಹೇಳಿ ಆಯ್ತಾ? ನಂಗೆ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್. ಒಮ್ಮೆ ಅವರು Okay, okay. ಅನ್ಸಾರಿ ತೋಟದಲ್ಲಿ ನಮಾಜ್ ಮಾಡ್ತಾ ಇದ್ರು. ಈ ತೋಟವು ಮದೀನದ ಪ್ರಸಿದ್ಧ ಪ್ರದೇಶದಲ್ಲಿತ್ತು. ವಿಶೇಷವಾಗಿ ಉತ್ತಮವಾದ ಫಲಭರಿತ ಹಣ್ಣು ಹಂಪಲಿನಿಂದ ಕೂಡಿದ ಅದು ತೋಟವಾಗಿತ್ತು. ಅನ್ಸಾರಿ ಅವರ ತೋಟ ಅದು. ಈ ಅನ್ಸಾರಿ ತೋಟದಲ್ಲಿ ನಮಾಜ್ ಮಾಡುತ್ತಾ ಅವರ ಕಣ್ಣುಗಳು ಆ ಫಲಭರಿತ ತೋಟದ ಕಡೆಗೆ ಹೋಯಿತು. ಮಾಷಾ ಅಲ್ಲ, ಎಷ್ಟು ಚೆನ್ನಾಗಿದೆ ತೋಟ ಅಂತ ಹೇಳ್ತಾರೆ. ಕೂಡಲೇ ಅವರು ನಮಾಜ್ನ ಕಡೆಗೆ ಗಮನ ಸೆಳೆದಾಗ ಅವರಿಗೆ ನೆನಪಾಗುವುದಿಲ್ಲ ನಾನು ಎಷ್ಟು ರಕತ್ ನಮಾಜ್ ಮಾಡಿದೆ ಅಂತ ಹೇಳಿ. ಆಗ ಅವರು ಮನಸ್ಸಿನಲ್ಲಿ ಯೋಚಿಸ್ತಾರೆ, ಛೇ, ಈ ಒಂದು ತೋಟವು ನನಗೆ ಫಿತ್ನಾ ಆಗಿ ಬಿಟ್ಟಿತ್ತಲ್ಲ, ಇದರಿಂದ ನನ್ನ ನಮಾಜ್ನಲ್ಲಿ ದೋಷವಾಯಿತಲ್ಲ ಅಂತ ಹೇಳಿ ಕೂಡಲೇ ನಮಾಜ್ ಮುಗಿಸಿ, ಆ ಸಮಯದಲ್ಲಿ ಉಸ್ಮಾನ್ ರಲಿಯಲ್ಲಾಹು ಅನ್ಹುರವರು ಖಲೀಫರಾಗಿದ್ದರು, ಅವರಲ್ಲಿ ಹೋಗಿ ಆ ತೋಟವನ್ನು ವಕ್ಫು ಮಾಡಿಬಿಡುತ್ತಾರೆ. 50,000 ದಿರ್ಹಂಗೆ ಅದನ್ನು ವಕ್ಫು ಮಾಡುತ್ತಾರೆ. ಹಾಗಾಗಿ ಆ ತೋಟವನ್ನು ಹಮ್ಸುನ್ ಅಂತ ಹೇಳಿ ಹೆಸರಿಸಲಾಗಿತ್ತು. ನೋಡಿ, ಇಲ್ಲಿ ಆ ಅನ್ಸಾರಿಯ ನಮಾಜ್ನ ಕುರಿತು ಇರುವ ಭಯಭಕ್ತಿ ಹೇಗಿತ್ತು ಅಂತ ಹೇಳಿ ತಿಳಿಬಹುದು. ತಮ್ಮ ನಮಾಜ್ಗೆ ಅಡ್ಡಪಡಿಸಿದ ಆ ತೋಟವನ್ನೇ ಅವರು ಖರ್ಚು ಮಾಡಿಬಿಡುತ್ತಾರೆ. ಇದಾಗಿದೆ ನಿಜವಾದ ಮೋಮಿನರ ಗುಣ. ಹಜರತ್ ಅಬೂ ಹುರೈರ ರಲಿಯಲ್ಲಾಹು ತಾಲಾ ಅನ್ಹುರವರು ವರದಿ ಮಾಡಿದ್ದಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ನಿಮ್ಮಲ್ಲಿ ಯಾರಾದರೂ ಮಲಗಲು ಹೋದಾಗ ಶೈತಾನನು ಅವನ ತಲೆಯ ಹಿಂದೆ 3 ಗಂಟುಗಳನ್ನು ಕಟ್ಟುತ್ತಾನೆ ಮತ್ತು ಅವನು ಪ್ರತಿ ಗಂಟುಗಳನ್ನು ನೇವರಿಸಿ ಹೇಳ್ತಾನೆ, ರಾತ್ರಿ ದೀರ್ಘವಾಗಿದೆ, ಆದ್ದರಿಂದ ನೀನು ಮಲಗು ಅಂತ ಹೇಳಿ ಶೈತಾನ್ ಹೇಳ್ತಾನೆ. ಅವನು ಎಚ್ಚರಗೊಂಡು ಅಲ್ಲಾಹನನ್ನು ಸ್ಮರಿಸಿದರೆ 1 ಗಂಟು ಬಿಚ್ಚಲ್ಪಡುತ್ತದೆ, ಅವನು ಉಜು ಮಾಡಿದರೆ 1 ಗಂಟು ಬಿಚ್ಚಲ್ಪಡುತ್ತದೆ ಮತ್ತು ಅವನು ನಮಾಜ್ ಮಾಡಿದರೆ ಎಲ್ಲ ಗಂಟುಗಳು ಬಿಚ್ಚಲ್ಪಡುತ್ತವೆ. ಹೀಗೆ ಮಾಡಿದಾಗ ಅವನ ದಿನ ಹರ್ಷೋಲ್ಲಾಸದೊಂದಿಗೆ ಕೂಡಿರುತ್ತದೆ. ಈ ರೀತಿ ಮಾಡದಿದ್ದರೆ ಅವನ ಆ ದಿನವು ಬಹಳ ದುಃಖ ಮತ್ತು ಸೋಮಾರಿತನದಿಂದ ಕಳೆಯುತ್ತದೆ. ಆದ್ದರಿಂದ ನಾವು ಮಾಡುವ ನಮಾಜ್ಗೆ ಶೈತಾನ್ನ ಕಡಿವಾಣ ಇದ್ದೇ ಇರ್ತದೆ. ಆದರೆ ಸತ್ಯವಿಶ್ವಾಸಿಗಳಾದ ನಾವು ಶೈತಾನನ ಈ ಕೆಲಸಕ್ಕೆ ಸೋಲಿಸಿ ನಮಾಜನ್ನು ಪೂರ್ಣಗೊಳಿಸಬೇಕಾಗಿದೆ. ನಮಾಜ್ ಪೂರ್ಣ ಶಾಂತಿ ಮತ್ತು ಸಮಾಧಾನದೊಂದಿಗೆ ಮಾಡಬೇಕು. ರುಕು ಸುಜೂದ್ಗಳನ್ನು ಸಾವಕಾಶವಾಗಿ ನೆರವೇರಿಸಬೇಕು. ರುಕೂನಿಂದ ಎದ್ದು ನೇರವಾಗಿ ಸಾವಧಾನವಾಗಿ ನಿಲ್ಲಬೇಕು. ಆ ಬಳಿಕ ಸುಜೂದ್ ಮಾಡಬೇಕು. ಅಂತೆಯೇ 2 ಸುಜೂದ್ಗಳ ಮಧ್ಯೆ ಸಾವಧಾನವಾಗಿ ಕುಳಿತು ಈ ರೀತಿ ಪ್ರಾರ್ಥಿಸಿ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅಲ್ಲಾಹುಮ್ಮ ಫಿರ್ಲಿ ವರ್ಹಮ್ನಿ ವಹ್ದಿನಿ ವಜ್ಬುರ್ನಿ ವಾಫಿನಿ ವರ್ಜುಖ್ನಿ. ಓ ಅಲ್ಲಾಹ್, ನನ್ನನ್ನು ಕ್ಷಮಿಸು, ನನ್ನ ಮೇಲೆ ಕರುಣೆ ತೋರು, ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು, ನನ್ನ ದುರ್ದಶೆಯನ್ನು ನೀಗಿಸು, ನನಗೆ ಶಾಂತಿ ನೀಡು ಮತ್ತು ನನಗೆ ಆಹಾರ ಒದಗಿಸು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಯಾರು ನಮಾಜನ್ನು ಚೆನ್ನಾಗಿ ನೆರವೇರಿಸುವನೋ ನಮಾಜ್ ಅವನಿಗಾಗಿ ಹೀಗೆ ಪ್ರಾರ್ಥಿಸುತ್ತದೆ, ನೀನು ನನ್ನನ್ನು ರಕ್ಷಿಸಿದಂತೆ ದೇವನ್ನು ನಿನ್ನನ್ನೂ ರಕ್ಷಿಸಲಿ ಅಂತ ಹೇಳಿ. ಇನ್ನೊಂದೆಡೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ನಮಾಜ್ನ ಮೂಲಕ ದೇವ ಸಾಮೀಪ್ಯವನ್ನು ಗಳಿಸಿರಿ. ನೀವು ಅಲ್ಲಾಹನನ್ನು ನೋಡುತ್ತಿರುವಿರೋ ಎಂಬಂತೆ ನಮಾಜ್ ಮಾಡಿರಿ, ಅಥವಾ ಕನಿಷ್ಠ ಪಕ್ಷ ಅಲ್ಲಾಹನು ನಿಮ್ಮನ್ನು ನೋಡುತ್ತಿದ್ದಾನೆಂಬುದನ್ನು ಮರೆಯದಿರಿ. ನಮಾಜ್ ನಿರ್ವಹಿಸುವಾಗ ನಮ್ಮಲ್ಲಿ ಉತ್ಸಾಹ ಇರಬೇಕು, ಲವಲವಿಕೆ ಇರಬೇಕು. ಬೇಡದ ಮನಸ್ಸಿನಿಂದ ನಮಾಜ್ ಮಾಡಿದರೆ ಅದು ಖಂಡಿತವಾಗಿಯೂ ಸ್ವೀಕಾರ ಆಗುವುದಿಲ್ಲ. ನಮ್ಮಲ್ಲಿ 1 ಹೊತ್ತಿನ ನಮಾಜ್ ಮುಗಿಸಿದರೆ ಇನ್ನೊಂದು ಹೊತ್ತಿನ ನಮಾಜ್ಗೆ ನಿರೀಕ್ಷಿಸುವ ಮನಸ್ಸಿರಬೇಕು, ಕಾಯ್ತಾ ಇರಬೇಕು ನಾವು. ಒಂದು ದಿನ ಮಗ್ರಿಬ್ ನಮಾಜ್ ಮುಗಿಸಿ ಕೆಲವು ಮಂದಿ ಇಶಾ ನಮಾಜ್ನ ಪ್ರತೀಕ್ಷೆಯಲ್ಲಿದ್ದರು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಸೀದಿಗೆ ಆಗಮಿಸಿದರು. ವೇಗವಾಗಿ ಬಂದ ಕಾರಣ ಅವರು ಏದುಸಿರು ಬಿಟ್ಟಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಜನರೇ,
ಸಂತೋಷ ಪಡಿರಿ, ನಿಮ್ಮ ಪ್ರಭು ಆಕಾಶದ ಒಂದು ಬಾಗಿಲು ತೆರೆದು ನಿಮ್ಮನ್ನು ದೇವಚರರಿಗೆ ತೋರಿಸುತ್ತಾ ಅಭಿಮಾನದೊಂದಿಗೆ, ನೋಡಿರಿ ನನ್ನ ದಾಸರು ಒಂದು ನಮಾಜ್ಗಾಗಿ ಕಾಯುತ್ತಿದ್ದಾರೆ ಎಂದು ಹೇಳಿದನು. ಅಲ್ಲಾಹನು ಪವಿತ್ರ ಕುರಾನಿನಲ್ಲಿ ಹೇಳುತ್ತಾನೆ, ವಲ್ಲಜೀನ ಹುಂ ಅಲಾ ಸಲಾತಿಹಿಂ ಯುಹಾಫಿಜೂನ್, ತಮ್ಮ ನಮಾಜ್ಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. ನಮಾಜ್ನ ಪ್ರತಿಯೊಂದು ಅಂಗ ಮತ್ತು ಅದರ ಪ್ರತಿಯೊಂದು ಬೇಡಿಕೆಯನ್ನು ಪೂರೈಸಿದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ನಮಾಜನ್ನು ರಕ್ಷಿಸಿದಂತಾಗುತ್ತದೆ. ಅಲ್ಲಾಹನು ನಮಾಜನ್ನು ಸಂಸ್ಥಾಪಿಸುವುದಕ್ಕೆ ಅತ್ಯಧಿಕ ಮಹತ್ವವನ್ನು ನೀಡಿದ್ದಾನೆ. ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ನಮಾಜ್ಗೆ ಅತ್ಯಧಿಕ ಮಹತ್ವವನ್ನು ನೀಡಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ರೀತಿ ಹೇಳುತ್ತಿದ್ದರು, ನಮಾಜ್ನಲ್ಲಿ ನನ್ನ ಕಣ್ಣಿನ ತಂಪು ಇರಿಸಲಾಗಿದೆ, ಆದ್ದರಿಂದ ನಮಾಜ್ ನಮ್ಮ ಕಣ್ಣಿನ ತಂಪು ಆಗಬೇಕು. ಹಾಗಾಗಿ ಅಲ್ಲಾಹನು ನಮಗೆಲ್ಲರಿಗೂ ನಮಾಜನ್ನು ತಖ್ವಾದೊಂದಿಗೆ ನಿರ್ವಹಿಸುವಂತೆ ಅನುಗ್ರಹಿಸಲಿ. ಮುಂದಿನ ಆಯತ್ನಲ್ಲಿ ಅಲ್ಲಾಹನು ಈ ರೀತಿ ಹೇಳುತ್ತಾನೆ, ವಮಿಮ್ಮಾ ರಜಕ್ನಾಹುಂ ಯುನ್ಫಿಕೂನ್, ನಾವು ಅವರಿಗೆ ನೀಡಿದುದರಿಂದ ನಮ್ಮ ಮಾರ್ಗದಲ್ಲಿ ಖರ್ಚು ಮಾಡುತ್ತಾರೆ. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದೆಂದರೆ ಅಲ್ಲಾಹನ ಉಪಕಾರಗಳನ್ನು ಕಾರ್ಯರೂಪದಲ್ಲಿ ಅಂದರೆ ಪ್ರಾಕ್ಟಿಕಲ್ ಆಗಿ ಒಪ್ಪಿಕೊಳ್ಳುವುದಾಗಿದೆ. ಈ ನಮಾಜ್ ಧರ್ಮದ ಸ್ತಂಭವಾಗಿದೆ. ಜಕಾತ್ ಅಥವಾ ಅಲ್ಲಾಹನ ಮಾರ್ಗದ ಖರ್ಚನ್ನು ಖುರಾನ್ ನಮಾಜ್ನ ಜೊತೆಗೆ ಸೇರಿಸಿದೆ. ಅದು ನಮಾಜ್ನ ಪ್ರಸ್ತಾಪ ಮಾಡಿದಲ್ಲೆಲ್ಲ ಸಾಮಾನ್ಯವಾಗಿ ಜೊತೆಗೆ ಅಲ್ಲಾಹನ ಮಾರ್ಗದ ಖರ್ಚಿನ ಕುರಿತು ಪ್ರಸ್ತಾಪಿಸಲಾಗಿದೆ. ಎಲ್ಲಿ ಕೂಡ ನೀವು ನೋಡಿ ಪವಿತ್ರ ಖುರಾನಿನಲ್ಲಿ ಅಖೀಮುಸ್ಸಲಾತ್ ವಾತು ಜಕಾತ್ ಅಂತ ಹೇಳಿಯೇ ಬರ್ತದೆ. ಅವುಗಳ ಉದ್ದೇಶ ಒಂದೇ ಆಗಿದೆ. ಇಸ್ಲಾಂ ತನ್ನ ಅನುಯಾಯಿಗಳಿಗೆ ಒಂದೆಡೆ ನಮಾಜ್ ಸಂಸ್ಥಾಪಿಸಬೇಕೆಂದು ಆದೇಶಿಸುತ್ತದೆ, ಮತ್ತೊಂದೆಡೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿ ಅಂತ ಹೇಳುತ್ತದೆ. ಸತ್ಯವಿಶ್ವಾಸಿಗಳ ಇಹಪರದ ವಿಜಯವು ಇದನ್ನೇ ಅವಲಂಬಿಸಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಇತ್ತಖುನ್ನಾರ್ ವಲೌ ಬಿಶಕ್ಕಿ ತಮರ, ಖರ್ಜೂರದ ಅರ್ಧ ಭಾಗವಾದರೂ ಸರಿ ಅದನ್ನು ಖರ್ಚು ಮಾಡಿ ಅಗ್ನಿಯಿಂದ ರಕ್ಷಣೆ ಪಡೆಯಿರಿ ಅಂತ ಹೇಳಿ. ಇನ್ನೊಂದು ಹದೀಸ್ನಲ್ಲಿ ಈ ರೀತಿ ವರದಿಯಾಗಿದೆ, ಅಬ್ದುಲ್ಲಾ ಬಿನ್ ಜುಬೈರ್ ರದಿಯಲ್ಲಾಹು ತಆಲಾ ಅನ್ಹುರವರು ಹೇಳುತ್ತಾರೆ, ನಾನು ಹೆಚ್ಚು ದಾನಶೂರ ಮಹಿಳೆಯನ್ನು ನೋಡಿಲ್ಲ ಅಂತ ಹೇಳಿ. ಅವರು ಯಾರಂತ ಹೇಳಿದ್ರೆ ನನ್ನ ತಾಯಿ ಮತ್ತು ಚಿಕ್ಕಮ್ಮ. ಹಜರತ್ ಅಬ್ದುಲ್ಲಾ ಬಿನ್ ಜುಬೈರ್ ಅವರು ಹೇಳುವುದು ತಾಯಿ ಮತ್ತು ಚಿಕ್ಕಮ್ಮ ಹಜರತ್ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾರವರು ದಿನಾಲು ಸ್ವಲ್ಪ ಹಣವನ್ನು ಕೂಡಿ ಇಡುತ್ತಿದ್ರು. ನಂತರ ಅದು ದೊಡ್ಡ ಮೊತ್ತದಲ್ಲಿ ಜಮೆಯಾದಾಗ ಬಡವರಿಗೆ ದಾನ ಮಾಡಿಬಿಡುತ್ತಿದ್ದರು. ನನ್ನ ತಾಯಿ ಅಸ್ಮಾ ರಲಿಯಲ್ಲಾಹು ಅನ್ಹಾರವರು ದಿನನಿತ್ಯ ಏನಾದರೊಂದು ವಸ್ತು ದಾನ ಮಾಡುತ್ತಿದ್ದರು ಅಂತ ಹೇಳಿ ಹಜರತ್ ಅಬ್ದುಲ್ಲಾ ಬಿನ್ ಜುಬೈರ್ ಅವರು ಹೇಳ್ತಾರೆ. ಸಹೋದರಿಯರೇ, ನೋಡಿ, ಇದಾಗಿದೆ ನಿಜವಾದ ಆದರ್ಶ ಜೀವನ. ಮೋಮಿನರಾದ ನಾವು ಕೂಡ ಇಂತಹ ಮಾದರಿ ಯೋಗ್ಯ ಸಹಾಬಿಗಳ ಚರಿತ್ರೆಯನ್ನು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿದಾಗ ಖಂಡಿತವಾಗಿಯೂ ಅಲ್ಲಾಹನ ನೈಜ ಸತ್ಯವಿಶ್ವಾಸಿಗಳ ಸಾಲಿನಲ್ಲಿ ಸೇರುವ ಅನುಗ್ರಹ ಲಭಿಸುತ್ತದೆ. ಹಜರತ್ ಅಬೂ ಹುರೈರಾ ರದಿಯಲ್ಲಾಹು ತಆಲಾ ಅನ್ಹುರವರು ವರದಿ ಮಾಡುತ್ತಾರೆ, ಒಬ್ಬ ವ್ಯಕ್ತಿಯು ಮರುಭೂಮಿಯಲ್ಲಿ ನಡೆದುಕೊಂಡು ಹೋಗುತ್ತಿರುವಾಗ ಇಂತಹವರ ತೋಟಕ್ಕೆ ನೀರುಣಿಸು ಎಂದು ಮೋಡದಿಂದ ಆಜ್ಞಾಪಿಸುವ ಧ್ವನಿ ಕೇಳ್ತಾನೆ. ಅಷ್ಟರಲ್ಲಿ ಮೋಡದ ಒಂದು ತುಂಡು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತದೆ ಮತ್ತು ಅವನ ತೋಟದ ಒಂದು ಬದಿ ಒಂದು ಕಾಲುವೆಯಾಗಿ ಅಲ್ಲಿ ಸುರಿದು ಸಂಗ್ರಹವಾಗ್ತದೆ. ಧ್ವನಿಯನ್ನು ಕೇಳಿದ ವ್ಯಕ್ತಿ ನೀರಿನ ಕಾಲುವೆಯನ್ನು ಹಿಂಬಾಲಿಸ್ತಾನೆ. ತೋಟದಲ್ಲಿ ನಿಂತಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಅವನು ಸಂಧಿಸ್ತಾನೆ. ಅಲ್ಲಿ ಆ ತೋಟವಿರುವ ವ್ಯಕ್ತಿ ಗುದ್ದಲಿಯನ್ನು ಹಿಡಿದು ಅದನ್ನು ಸರಿಪಡಿಸ್ತಾ ಇರ್ತಾನೆ. ಆ ವ್ಯಕ್ತಿ ತೋಟಗಾರನಿಗೆ ಅವನ ಹೆಸರನ್ನು ಕೇಳಿದನು ಮತ್ತು ಅದು ಮೋಡದಿಂದ ಅವನು ಕೇಳಿದ ಅದೇ ಹೆಸರಾಗಿತ್ತು. ಇದರ ರಹಸ್ಯ ಕೇಳಿದಾಗ ಆ ತೋಟಗಾರ ವ್ಯಕ್ತಿಯು ತಮ್ಮ ತೋಟದ ಉತ್ಪನ್ನಗಳನ್ನು 3 ಭಾಗಗಳಾಗಿ ವಿಂಗಡಿಸಿದ್ದಾರೆಂದು ವಿವರಿಸ್ತಾರೆ. 3ನೇ ಒಂದು ಭಾಗವನ್ನು ದಾನಕ್ಕಾಗಿ ಅಂದರೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ, 3ನೇ ಒಂದು ಭಾಗ ತನಗೆ ಮತ್ತು ಕುಟುಂಬಕ್ಕೆ,
ಮೂರನೇ ಒಂದು ಭಾಗ ಮತ್ತೆ ತೋಟಕ್ಕೆ ಹೂಡಿಕೆ ಮಾಡುತ್ತೇನೆ ಅಂತ ಹೇಳಿ ಆ ವ್ಯಕ್ತಿ ಹೇಳುತ್ತಾನೆ. ಸಹೋದರಿಯರೇ, ಇದಾಗಿದೆ ನಿಜವಾದ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವಂತಹ ವಿಧಾನ. ಅಲ್ಲಾಹನ ಮಾರ್ಗದಲ್ಲಿ ಮಾಡುವ ಇನ್ಫಾಕ್ ಎಷ್ಟು ಲಾಭದಾಯಕ ವ್ಯಾಪಾರವಾಗಿದೆ ಅಂತ ಹೇಳಿದ್ರೆ ಮನುಷ್ಯನು ಅದನ್ನು ಸುಲಭದಲ್ಲಿ ಕಲ್ಪಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದರ ಉದಾಹರಣೆ, ಒಂದು ಬೀಜವನ್ನು ಬಿತ್ತಿ 700 ಧಾನ್ಯಗಳನ್ನು ಕೊಯ್ಯುವ ಬೇಸಾಯಗಾರನಂತಿದೆ. ನಾವು ಭಾವಿಸ್ತೇವೆ ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದರಿಂದ ನಮಗೆ ನಷ್ಟವಾಗುತ್ತದೆ ಅಂತ ಹೇಳಿ. ಇದು ದೊಡ್ಡ ಮೂರ್ಖತನವಾಗಿದೆ. ನಿಜವಾಗಿ ಹೇಳಬೇಕಾದ್ರೆ ಇದು ಲಾಭದ ವ್ಯಾಪಾರವಾಗಿದೆ. ದಾಸನು ಇಂದು ಯಾವ ಸಂಪತ್ತನ್ನು ಖರ್ಚು ಮಾಡುವನೋ ಅದಕ್ಕೆ ಅವನಿಗೆ ನಾಳೆ ಅತ್ಯುತ್ತಮ ಪ್ರತಿಫಲ ಸಿಗ್ಲಿಕ್ಕಿದೆ. ಇಲ್ಲಿ ಅವನು 1 ಪೈಸೆ ವ್ಯಯಿಸಿದರೆ ಅದು 10 ಪೈಸೆ ಅಲ್ಲ, ಬದಲಾಗಿ 700 ಪೈಸೆಗಳ ರೂಪದಲ್ಲಿ ಆತನಿಗೆ ಸಿಗಲಿಕ್ಕಿದೆ. ಹಜರತ್ ಅಬೂದರ್ ರವರು ವರದಿ ಮಾಡ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ದಾನ ಧರ್ಮದ ಪ್ರತಿಫಲವೇನು ಅಂತ ಹೇಳಿ. ಅವರು ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಅದರ ಪ್ರತಿಫಲವನ್ನು ಅಲ್ಲಾಹನು ಎಷ್ಟೋ ಪಟ್ಟು ಹೆಚ್ಚಿಸಿ ಕೊಡುವನು. ಅಲ್ಲಾಹನ ಬಳಿಯಂತೂ ಅದಕ್ಕಿಂತಲೂ ಅಧಿಕವಿದೆ ಅಂತ ಹೇಳಿ. ಈ ಸಂದರ್ಭದಲ್ಲಿ ನಾನೊಂದು ನಡೆದಂತಹ ಘಟನೆಯನ್ನು ತಮ್ಮ ಮುಂದೆ ಹೇಳ್ತೇನೆ. ಓರ್ವ ಮುದಿ ಪತಿ ಪತ್ನಿ ಅವರು ಯಾವತ್ತೂ ಕೂಡ ಭಿಕ್ಷೆ ಬೇಡಿಯೇ ತಮ್ಮ ಜೀವನ ಸಾಗಿಸುವವರಾಗಿದ್ರು. ಅವರಿಗೆ ಆಶ್ರಯವಾಗಿ ಒಂದು ಮನೆ ಕೂಡ ಇರಲಿಲ್ಲ. ಇಡೀ ದಿನ ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡಿ ಅಲ್ಲೇ ಮಲಗ್ತಾ ಇದ್ರು. ಇವರ ಈ ದೈನಂದಿನ ಚಟುವಟಿಕೆಯಿಂದ ಅವರಲ್ಲಿ ಸುಮಾರು 1 ಲಕ್ಷಕ್ಕಿಂತ ಜಾಸ್ತಿ ಹಣ ಸಂಗ್ರಹವಾಗ್ತದೆ. ಆದರೆ ಅವರಿಗೆ ಈ ಹಣವನ್ನು ಜೋಪಾನವಾಗಿ ಇಡಲು ಕಷ್ಟವಾಗುತ್ತಿತ್ತು. ಕಾರಣ ಅವರಿಗೆ ಮನೆ ಕೂಡ ಇರಲಿಲ್ಲ, ದಾರಿ ಹೋಕರ ಭಯ. ಹಾಗಾಗಿ ಅವರೇನು ಮಾಡ್ತಾ ಇದ್ರು, ರಾತ್ರಿ ಸ್ವಲ್ಪ ಸಮಯ ಪತಿ, ಸ್ವಲ್ಪ ಸಮಯ ಪತ್ನಿ ಆ ಹಣವನ್ನು ಇಟ್ಟುಕೊಂಡು ಕಾಯ್ತಾ ಇದ್ರು. ಅವರಿಗೆ ಒಂದು ಮನೆ ಕಟ್ಟಬೇಕಂತ ಹೇಳಿ ಆಸೆ ಇತ್ತು. ಆದರೆ ಈಗಾಗಲೇ ಸಂಗ್ರಹಿಸಿದ ಆ ಹಣ ಅವರಿಗೆ ಮನೆ ಕಟ್ಟಲು ಸಾಧ್ಯವಾಗದಷ್ಟು ಇರಲಿಲ್ಲ. ಆಗ ಆ ಮುದುಕನು ಹತ್ತಿರದ ಮಸೀದಿಯ ಗೇಟಿನ ಬಳಿ ನಿಂತು ಅಲ್ಲಿಯ ಹೊಣೆಗಾರರು ಯಾರು ಅಂತ ಹೇಳಿ ಕೇಳಿ ಕರೆದರು. ಅಲ್ಲಿಯ ಜನರು ಹೊಣೆಗಾರರನ್ನು ಕರೆದಾಗ ಮುದುಕನು ಆ ಸಂಗ್ರಹಿಸಿದ ಹಣವನ್ನು ಏನು ಮಾಡ್ತಾರೆ, ಅವರ ಕೈಯಲ್ಲಿ ಇಟ್ಟು ನಡೆದ ಘಟನೆಯನ್ನು ವಿವರಿಸಿ, ನಾನಂತೂ ಈ ಹಣದಿಂದ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಮಸೀದಿಯಲ್ಲಿ ಕೆಲಸ ನಡೀತಾ ಇದೆ ಅಲ್ವಾ, ಅದಕ್ಕೆ ಈ ಹಣವನ್ನು ಉಪಯೋಗಿಸಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನಂತರ ಮಸೀದಿಯ ಕಮಿಟಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದಾಗ ಆ ಮುದುಕನ ಮನೋಭಾವನೆ, ಅವರಲ್ಲಿ ದೇವನ ಮಾರ್ಗದಲ್ಲಿ ಖರ್ಚು ಮಾಡುವ ಮನಸ್ಸು ನೋಡಿ ಅವರಿಗಾಗಿ ಒಂದು ಹೊಸ ಮನೆಯನ್ನೇ ಕಟ್ಟಿಕೊಡುವುದಾಗಿ ವಾಗ್ದಾನ ಮಾಡುತ್ತಾರೆ. ಇದರಿಂದ ನಮಗೆ ತಿಳಿಯುವ ಪಾಠ ಏನಂತ ಹೇಳಿದ್ರೆ, ನಾವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದರೆ ಅದಕ್ಕೆ ಅಲ್ಲಾಹನು ತಕ್ಕ ಪ್ರತಿಫಲ ನೀಡಿಯೇ ನೀಡುತ್ತಾನೆ. ಖುದಾ ಕಿ ದೇನ್ ಮೇ ದೇರ್ ಹೇ ಮಗರ್ ಅಂಧೇರ್ ನಹಿ ಅಂತ ಹೇಳಿ ಉರ್ದುವಿನಲ್ಲಿ ಹೇಳ್ತಾರೆ. ಇನ್ನೊಂದು ಘಟನೆ ಏನಿದೆ ಅಂತ ಹೇಳಿದ್ರೆ, ನಾವು ನೀಡುವ ದಾನ ಅದು ಅಲ್ಲಾಹನ ಸಂಪ್ರೀತಿಗೆ ಆಗಿರ್ಬೇಕು. ನಾವು ತೋರಿಕೆಯಿಂದ ದಾನ ನೀಡಬಾರದು. ಇದಕ್ಕೆ ಒಂದು ಘಟನೆ ನಿಮ್ಮ ಮುಂದೆ ಹೇಳ್ತೇನೆ. ಸ್ವಾಲೆಬಾ ಬಿನ್ ಹಾತಿಮ್ ಎಂಬಂತಹ ವ್ಯಕ್ತಿ, ಇವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತುಂಬಾ ಪ್ರಿಯವಾಗಿದ್ರು. ಏಕಂತ ಹೇಳಿದ್ರೆ ಅವರು ಅಲ್ಲಾಹನ ಆರಾಧನೆಗಳಲ್ಲಿ ಮುಂಚೂಣಿಯಲ್ಲಿದ್ದರು. ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೀಗೆ ಕೇಳ್ತಾರೆ, ನಿಮಗೆ ಏನಾದರೂ ಅಲ್ಲಾಹನಿಂದ ಸಹಾಯ ಬೇಕಿದ್ರೆ ಹೇಳಿ, ನಾನು ಪ್ರಾರ್ಥಿಸ್ತೇನೆ ಅಂತ ಹೇಳಿ. ಆಗ ಸ್ವಾಲೆಬಾರವರು ಪ್ರವಾದಿ ಸಲ್ಲಮರೇ, ನನ್ನಲ್ಲಿ ಒಂದೇ ಆಡಿರುವುದು, ಅದರಲ್ಲಿ ಸಮೃದ್ಧಿಗಾಗಿ ಪ್ರಾರ್ಥಿಸಿ ಅಂತ ಹೇಳಿ ಹೇಳ್ತಾನೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪ್ರಾರ್ಥಿಸಿದ ಆ ಪ್ರಾರ್ಥನೆಯ ಫಲವಾಗಿ ಅವರಿಗೆ ಆ ಆಡಿನ ವ್ಯಾಪಾರದಲ್ಲಿ ಎಷ್ಟು ಸಮೃದ್ಧಿ ಆಯ್ತೆ ಅಂತ ಹೇಳಿದ್ರೆ, ಸ್ಥಳ ಕೂಡ ಸಾಕಾಗದೆ ಅವರು ಊರಿನಿಂದ ಹೊರಗೆ ಹೋಗಿ ವ್ಯಾಪಾರ ಪ್ರಾರಂಭಿಸ್ತಾರೆ. ಈ ವ್ಯಾಪಾರದ ಹೆಚ್ಚಳದಿಂದ ಅವರ ನಮಾಜ್ನಲ್ಲಿ ಕಂಟಕ ಉಂಟಾಗ್ತದೆ. ನಿಷ್ಠೆಯಿಂದ 5 ಹೊತ್ತಿನ ನಮಾಜ್ ಮಾಡುತ್ತಿದ್ದವರು ಕೊನೆಗೆ ಶುಕ್ರವಾರದ ನಮಾಜನ್ನು ತೊರೆಯುವ ಪರಿಸ್ಥಿತಿ ಅವರಿಗೆ ಬರ್ತದೆ. ಹೀಗೆ ಒಮ್ಮೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು
ತಮ್ಮ ಸಂಗಾತಿಗಳಿಗೆ ಸ್ವಾಲೆಬಾರವರಲ್ಲಿ ಹೋಗಿ ಜಕಾತ್ ಸಂಗ್ರಹಿಸಿ ತನ್ನಿ ಅಂತ ಹೇಳಿ ಕಳಿಸ್ತಾರೆ. ಆಗ ಸಂಗಾತಿಗಳು ಅವರಲ್ಲಿ ಹೋಗಿ ಜಕಾತ್ಗಾಗಿ ಹಣ ಕೇಳಿದಾಗ ಅವರು ನಿರಾಕರಿಸಿ ಕಳುಹಿಸುತ್ತಾರೆ. ಮರಳಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಸಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಬಹಳ ಬೇಜಾರಾಗ್ತದೆ. ಅಲ್ಲಾಹನು ಇವರ ಜಕಾತನ್ನು ಎಂದೂ ಸ್ವೀಕರಿಸದಿರಲಿ ಎಂದು ಹೇಳುತ್ತಾರೆ. ಕೊನೆಗೊಂದು ದಿನ ಆ ವ್ಯಕ್ತಿಗೆ ಅವರಿಗೆ ವಿಷಯ ತಲುಪ್ತದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಕಾತ್ ಸಂಗ್ರಹಿಸಲು ಕಳುಹಿಸಿದ್ದು ಎಂದು. ಕೂಡಲೇ ಅವರೇನ್ ಮಾಡ್ತಾರೆ, ಓಡಿ ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿ ಕ್ಷಮೆ ಕೇಳುತ್ತಾ ಜಕಾತ್ ನೀಡುತ್ತಾರೆ. ಆದರೆ ಪ್ರವಾದಿ ಸಲ್ಲಮರು ಅಲ್ಲಾಹನ ಆಜ್ಞೆ ಇದೆ, ನಿಮ್ಮ ಜಕಾತ್ ಸ್ವೀಕಾರ ಆಗುವುದಿಲ್ಲ ಎಂದು ಅವರು ತುಂಬ ಅಳುತ್ತಾರೆ. ಆದರೆ ಅವರಿಗೆ ಕ್ಷಮೆ ಸಿಗುವುದಿಲ್ಲ. ಪ್ರವಾದಿ ಸಲ್ಲಮರ ನಂತರ ಕೂಡ ಅಬೂಬಕ್ಕರ್ ಸಿದ್ದಿಕ್ ರದಿಯಲ್ಲಾಹು ತಾಲಾ ಅನ್ಹುರವರ ಕಾಲದಲ್ಲಿ ಕೂಡ ಅವರು ಜಕಾತ್ ನೀಡಲಿಕ್ಕೆ ಹೊರಡ್ತಾರೆ. ಅವರು ಕೂಡ ನಿರಾಕರಿಸ್ತಾರೆ. ಅವರು ಅತ್ತು ಅವರ ಜಕಾತ್ ಎಂದಿಗೂ ಕೂಡ ಸ್ವೀಕಾರ ಆಗುವುದೇ ಇಲ್ಲ. ಇದಕ್ಕೆ ಮೂಲ ಕಾರಣ ಏನು? ಅಹಂ, ತೋರಿಕೆ, ಕೃತಜ್ಞತೆಯಾಗಿದೆ, ನಾಶುಕ್ರಿಯಾಗಿದೆ. ಜಕಾತ್ ಎಂದ ಕೂಡಲೇ ಅವರು ಯಾರೇ ಕಳುಹಿಸಲಿ ನೀಡುತ್ತಿದ್ದರೆ ಅದು ಅಲ್ಲಾಹನ ಸಂಪ್ರೀತಿಗೆಂದು ಸ್ವೀಕರಿಸಲ್ಪಡುತ್ತಿತ್ತು. ಹಾಗಾಗಿ ನಮ್ಮಲ್ಲಿ ಯಾವುದೇ ಸದಕ, ದಾನ, ಜಕಾತ್ ನೀಡುವುದಾದರೆ ಅದರಲ್ಲಿ ಅಲ್ಲಾಹನ ಸಂಪ್ರೀತಿ ಇರಬೇಕು. ಆಗ ಮಾತ್ರ ಅದು ಸ್ವೀಕಾರವಾಗ್ತದೆ. ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವುದೆಲ್ಲ ಅವನ ಸಂಪ್ರೀತಿಗಾಗಿ ಮಾತ್ರ ಇರಬೇಕು. ನಾವು ಯಾರಿಗೆ ದಾನ ನೀಡ್ತೇವೆಯೋ ಅವರಿಂದ ನಾವು ಕೃತಜ್ಞತೆಯ ನಿರೀಕ್ಷೆ ಇಡಬಾರ್ದು. ಅವರು ನಮಗೆ ಶುಕ್ರಿಯಾ ಮಾಡಬೇಕು, ನಮಗೆ ಥ್ಯಾಂಕ್ಸ್ ಹೇಳಬೇಕು ಎಂಬಂತಹ ನಿರೀಕ್ಷೆ ಇರಬಾರ್ದು. ನಾವು ಅವರಿಗೆ ನೀಡಿದ ದಾನವನ್ನು ಉಪಕಾರ ಎಂದು ಅವರ ಸ್ಮರಣೆಯನ್ನು ಕೂಡ ನಿರೀಕ್ಷಿಸಬಾರದು. ಅಲ್ಲಾಹನು ಹೇಳುತ್ತಾನೆ, ನಾವು ನಿಮಗೆ ಕೇವಲ ದೇವ ಸಂಪ್ರೀತಿಗಾಗಿ ಉಣಿಸುತ್ತಿದ್ದೇವೆ, ನಿಮ್ಮ ಪ್ರತಿಫಲವನ್ನಾಗಲಿ ಕೃತಜ್ಞತೆಯನ್ನಾಗಲಿ ನಾವು ಬಯಸುವುದಿಲ್ಲ. ನಾವು ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡಿದ ಬಳಿಕ ಉಪಕಾರ ಭಾರವನ್ನು ಇಡಬಾರದು, ಅವರಿಗೆ ಕಿರುಕುಳ ನೀಡಬಾರದು, ದಾನ ನೀಡಿದವರಿಗೆ ಕೀಳಾಗಿ ಕಾಣಬಾರದು. ಸತ್ಯ ವಿಶ್ವಾಸಿಯ ಮನಸ್ಸು ಇಂತಹ ಭಾವನೆಗಳಿಂದ ಮುಕ್ತವಾಗಿರಬೇಕು. ಕೊನೆಯದಾಗಿ ಅಲ್ಲಾಹನು ಕೊನೆಯ ಆಯತಿನಲ್ಲಿ ಹೇಳುವುದು, ಇಂತಹವರೇ ನಿಜವಾದ ಸತ್ಯ ವಿಶ್ವಾಸಿಗಳು. ಅವರಿಗಾಗಿ ಅವರ ಪ್ರಭುವಿನ ಬಳಿ ಉನ್ನತ ಸ್ಥಾನಗಳಿವೆ, ಅಪರಾಧಗಳಿಗೆ ಕ್ಷಮೆ ಇದೆ ಮತ್ತು ಅತ್ಯುತ್ತಮ ಜೀವನಾಧಾರವಿದೆ ಅಂತ ಹೇಳಿ. ಯಾರು ಇಂತಹವರೇ? ಯಾರು ಅಲ್ಲಾಹನ ಪ್ರಸ್ತಾಪ ಕೇಳಿದೊಡನೆ ಅವರ ಹೃದಯದಲ್ಲಿ ನಡುಕ ಉಂಟಾಗುವವರು, ಅವರ ಮುಂದೆ ಅಲ್ಲಾಹನ ಸೂಕ್ತಗಳನ್ನು ಓದಿದಾಗ ಅವರ ಸತ್ಯವಿಶ್ವಾಸ ವೃದ್ಧಿಯಾಗುವವರು, ಅಲ್ಲಾಹನ ಮೇಲೆ ತವಕ್ಕಲ್ ಮಾಡುವವರು, ನಮಾಜನ್ನು ಸಂಸ್ಥಾಪಿಸುವವರು, ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವವರು, ಇವರಿಗೆ ಅಲ್ಲಾಹನ ಬಳಿ ಅತ್ಯುತ್ತಮ ಸ್ಥಾನವಿದೆ ಮತ್ತು ಅವರು ಏನಾದರೂ ಅಪರಾಧಗಳು ಮಾಡಿದರೆ ಅವರಿಗೆ ಕ್ಷಮೆ ಕೂಡ ಇದೆ. ಯಾರು ಈ ಮೇಲೆ ತಿಳಿಸಿದಂತಹ ಗುಣಗಳನ್ನು ಹೊಂದಿರುತ್ತಾರೋ ಅವರೇ ನಿಜವಾದ ಮೋಮಿನರು, ನಿಜವಾದ ಸತ್ಯವಿಶ್ವಾಸಿಗಳು. ಅಲ್ಲಾಹನು ಸತ್ಯವಿಶ್ವಾಸಿಗಳಿಗೆ ಹಲವು ಕಡೆಗಳಲ್ಲಿ ಶುಭವಾರ್ತೆ ನೀಡಿರಿ ಅಂತ ಹೇಳಿದ್ದಾನೆ. ನಾವು ಕುರಾನ್ನಲ್ಲಿ ಓದುವಾಗ ತುಂಬ ಕಡೆ ಕೇಳಿರಬಹುದು, ಅವರಿಗೆ ಶುಭವಾರ್ತೆ ನೀಡಿರಿ ಅಂತ ಹೇಳಿ ಅಲ್ಲಾಹನು ಅವರಿಗೆ ಸ್ವರ್ಗದ ವಾಗ್ದಾನವನ್ನು ಕೂಡ ನೀಡಿದ್ದಾನೆ. ಅಲ್ಲಾಹನು ಸೂರ ಫಾತಿರ್ನಲ್ಲಿ ಹೇಳುತ್ತಾನೆ, ಇವರು ಶಾಶ್ವತವಾದ ಸ್ವರ್ಗೋದ್ಯಾನಗಳಲ್ಲಿ ಪ್ರವೇಶಿಸುವರು, ಅಲ್ಲಿ ಇವರನ್ನು ಬಂಗಾರದ ಕಂಕಣಗಳಿಂದಲೂ ಮುತ್ತುಗಳಿಂದಲೂ ಅಲಂಕರಿಸಲಾಗುವುದು, ಅಲ್ಲಿ ಅವರ ಉಡುಪು ರೇಷ್ಮೆಯದ್ದಾಗಿರುವುದು. ನಮಗೆಲ್ಲರಿಗೂ ಸ್ವರ್ಗದ ಚಿತ್ರಣ ಗೊತ್ತಿದೆ. ಸ್ವರ್ಗ ಅಂತ ಯೋಚಿಸುವಾಗಲೇ ನಮ್ಮಲ್ಲಿ ಆಗುವಂತಹ ಆ ಸಂತೋಷ, ಆ ಕಲ್ಪನೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಸೂರ ಅತ್ತೂರಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಅವರು ಎದುರು ಬದುರಾಗಿ ಇರಿಸಲಾಗಿರುವ ಪೀಠಗಳಲ್ಲಿ ದಿಂಬುಗಳಿಗೆ ಒರಗಿ ಕುಳಿತಿರುವವರು. ಹೀಗೆ ಸ್ವರ್ಗದ ಅನೇಕ ಇದನ್ನು ಅಲ್ಲಾಹನು ಪ್ರಸ್ತಾಪಿಸಿದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ದಾಸನು ಪಾಪ ಮಾಡಿದ ಬಳಿಕ ಕ್ಷಮಾರ್ಪಣೆಗಾಗಿ ಅಲ್ಲಾಹನತ್ತ ಮರಳಿದಾಗ ಅಲ್ಲಾಹನಿಗೆ ಎಷ್ಟು ಸಂತೋಷವಾಗ್ತದೆ ಅಂತ ಹೇಳಿದರೆ, ಒಬ್ಬನು ಮರುಭೂಮಿಯಲ್ಲಿ ಪ್ರಯಾಣ ಮಾಡುತ್ತಾ
ಒಂದು ಮರದ ಆಶ್ರಯದಲ್ಲಿ ಮಲಗಿ ನಿದ್ರಿಸಿದ್ದು. ಸ್ವಲ್ಪ ಹೊತ್ತಿನ ಬಳಿಕ ಎಚ್ಚರವಾದಾಗ ಅವನ ಒಂಟೆಯು ಆಹಾರ ಮತ್ತು ನೀರು ಸಮೇತ ಕಾಣೆಯಾಗಿರ್ತದೆ. ತನ್ನ ಏಕೈಕ ಆಶ್ರಯವಾಗಿದ್ದ ಒಂಟೆಯನ್ನು ಹುಡುಕಿ ಹುಡುಕಿ ಕಂಗಾಲಾಗಿ ಕೊನೆಗೆ ನಿರಾಶೆಗೊಂಡು ಅದೇ ಮರದ ಅಡಿಯಲ್ಲಿ ಬಂದು ಸಾಯಲಿಕ್ಕೆಂದು ಮಲಗಿ ಇನ್ನೊಂದು ಪಾರ್ಶ್ವಕ್ಕೆ ತಿರುಗಿದಾಗ ಒಂಟೆಯು ತನ್ನ ಬಳಿ ನಿಂತಿರುವುದನ್ನು ಅವನು ಕಾಣ್ತಾನೆ. ಆಗ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವ ತರಾತುರಿಯಲ್ಲಿ ಅವಸರದಲ್ಲಿ ಅವನೇನು ಮಾಡ್ತಾನೆ, ಅಲ್ಲಾಹನೇ ನಿನಗೆ ಕೃತಜ್ಞತೆ, ನೀನು ನನ್ನ ಪ್ರಭು, ನಾನು ನಿನ್ನ ದಾಸ ಎಂದು ಹೇಳುವ ಬದಲು ಅತಿರೇಕ ಸಂತೋಷದಿಂದ, ಅತೀ ಸಂತೋಷದಿಂದ ಅವನ ಬಾಯಿಯಿಂದ ಓ ಅಲ್ಲಾಹ್, ನಾನು ನಿನ್ನ ಪ್ರಭು ಮತ್ತು ನೀನು ನನ್ನ ದಾಸ ಎಂಬ ಶಬ್ದಗಳು ಹೊರಡ್ತವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಓರ್ವ ದಾಸನು ಪಾಪ ಮಾಡಿದ ಬಳಿಕ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚಿಸಿದಾಗ ಅಲ್ಲಾಹನಿಗೆ ಆ ಮರುಭೂಮಿಯ ಯಾತ್ರಿಕನಿಗೆ ಆಗುವ ಸಂತೋಷಕ್ಕಿಂತ ಹೆಚ್ಚು ಸಂತೋಷವಾಗುತ್ತದೆ ಅಂತ ಹೇಳ್ತಾನೆ. ಅಲ್ಲಾಹನು ಈ ರೀತಿ ಹೇಳಿದ್ದಾನೆ, ವಸ್ತಗ್ಫಿರು ರಬ್ಬಿಕುಂ ಸುಮ್ಮ ತೂಬು ಇಲೈಹಿ ಇನ್ನ ರಬ್ಬಿ ರಹೀಮ್. ನಿಮ್ಮ ಪ್ರಭುವಿನಿಂದ ಕ್ಷಮಾಯಾಚನೆ ಮಾಡಿರಿ ಮತ್ತು ಅವನತ್ತ ಪಶ್ಚಾತ್ತಾಪ ಪಟ್ಟು ಮರಳಿರಿ. ನಿಶ್ಚಯವಾಗಿಯೂ ನನ್ನ ಪ್ರಭು ಪರಮ ದಯಾಮಯನು, ಅತ್ಯಧಿಕ ಪ್ರೀತಿಸುವವನು ಆಗಿರುತ್ತಾನೆ. ನಾವು ಮಾಡಿದಂತಹ ಯಾವುದೇ ತಪ್ಪುಗಳಾಗಿರಬಹುದು, ಅಪರಾಧಗಳಾಗಿರಬಹುದು, ಅದಕ್ಕೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚಿಸಿದರೆ ಖಂಡಿತವಾಗಿಯೂ ಅಲ್ಲಾಹನು ಕ್ಷಮಿಸುತ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಾಹನು ಗಫೂರುರ್ ರಹೀಮ್ ಆಗಿದ್ದಾನೆ, ಅವನು ಕ್ಷಮಾಶೀಲನಾಗಿದ್ದಾನೆ. ಅದಕ್ಕೆ ಒಂದು ಉದಾಹರಣೆಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಘಟನೆಯನ್ನು ಜನರೊಂದಿಗೆ ವಿವರಿಸ್ತಾ ಇರ್ತಾರೆ. ಒಬ್ಬ ವ್ಯಕ್ತಿ ಇದ್ದ, ಅವನು 99 ಕೊಲೆ ಮಾಡಿದ್ದ. ಜಗತ್ತಿನಲ್ಲಿರುವ ಅತೀ ದೊಡ್ಡ ವಿದ್ವಾಂಸರು ಯಾರೆಂದು ಅವನು ಜನರಲ್ಲಿ ವಿಚಾರಿಸ್ತಾನೆ. ಜನರು ಅವನಿಗೆ ಓರ್ವ ದೇವಭಕ್ತ ಸಂತನ ವಿಳಾಸ ತಿಳಿಸ್ತಾರೆ. ಆತನು ಆ ಸಂತನ ಬಳಿಗೆ ಹೋಗಿ ಈ ರೀತಿ ಪ್ರಶ್ನಿಸ್ತಾನೆ, ಹಿರಿಯರೇ, ನಾನು 99 ಕೊಲೆ ಮಾಡಿದ್ದೇನೆ, ನನ್ನ ಪಶ್ಚಾತ್ತಾಪ ಸ್ವೀಕಾರವಾಗ್ತದಾ ಅಂತ ಹೇಳಿ. ಆಗ ಆ ಸಂತ ಹೇಳ್ತಾನೆ, ಇಲ್ಲ, ನಿಮ್ಮ ಪಶ್ಚಾತ್ತಾಪ ಸ್ವೀಕರಿಸಲ್ಪಡುವ ಯಾವ ಸಾಧ್ಯತೆಯೂ ಇಲ್ಲ. ಇದನ್ನು ಕೇಳುತ್ತಲೇ ಆತನು ಹತಾಶನಾಗಿ ಆ ಸಂತನನ್ನೇ ಕೊಂದು ಬಿಡ್ತಾನೆ. ಈಗ ಆತ 100 ವ್ಯಕ್ತಿಗಳ ಕೊಲೆಗಾರನಾಗಿದ್ದ. ಅವನು ಮತ್ತೆ ಜನರಲ್ಲಿ ಜಗತ್ತಿನಲ್ಲಿರುವ ಅತೀ ದೊಡ್ಡ ವಿದ್ವಾಂಸ ಯಾರು ಅಂತ ಹೇಳಿ ವಿಚಾರಿಸ್ತಾ ಹೋಗ್ತಾನೆ. ಜನರು ಅವನಿಗೆ ಇನ್ನೋರ್ವ ಸಂತನ ವಿಳಾಸ ತಿಳಿಸ್ತಾರೆ. ಈಗ ಅವನು ಪಶ್ಚಾತ್ತಾಪ ಪಟ್ಟು ಮರಳುವ ಸಲುವಾಗಿ ಆ ಸಂತನ ಬಳಿಗೆ ಹೋಗ್ತಾನೆ. ತನ್ನ ವೃತ್ತಾಂತವನ್ನು ಈ ರೀತಿ ವಿವರಿಸುತ್ತಾ, ಹಿರಿಯರೇ, ನಾನು 100 ಕೊಲೆ ಮಾಡಿದ್ದೇನೆ, ನನ್ನ ಪಶ್ಚಾತ್ತಾಪ ಸ್ವೀಕರಿಸಲ್ಪಡ್ತದ ಅಂತ ಹೇಳಿ. ಆಗ ಆ ಸಂತನು ಹೇಳ್ತಾನೆ, ಯಾಕಿಲ್ಲ, ನಿಮ್ಮ ಮತ್ತು ಪಶ್ಚಾತ್ತಾಪದ ನಡುವೆ ಯಾವ ತಡೆಯೂ ಇಲ್ಲ. ನೀವು ಇಂತಿಂತಹ ಊರಿಗೆ ಹೋಗಿ, ಅಲ್ಲಿ ಕೆಲವು ದೇವಭಕ್ತ ಜನರು ದೇವನ ಆರಾಧನೆಯಲ್ಲಿ ತಲ್ಲೀನರಾಗಿದ್ದಾರೆ, ನೀವು ಅವರ ಜೊತೆ ಸೇರಿ ದೇವನ ಆರಾಧನೆ ಮಾಡುತ್ತೀರಿ ಎಂದು ನಿಮ್ಮ ಊರಿಗೆ ಮರಳಿ ಬರಬೇಡಿ, ಏಕೆಂದರೆ ಈ ಊರು ನಿಮಗೆ ಧರ್ಮದ ದೃಷ್ಟಿಯಿಂದ ಉತ್ತಮವಲ್ಲ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾರೆ. ಅರ್ಧ ದಾರಿಯಲ್ಲಿರುವಾಗಲೇ ಆ ವ್ಯಕ್ತಿಗೆ ಮರಣ ಸಂಭವಿಸ್ತದೆ. ಆಗ ಅನುಗ್ರಹದ ಮತ್ತು ಯಾತನೆಯ ದೇವಚರರು ಪರಸ್ಪರ ಜಗಳವಾಡತೊಡಗ್ತಾರೆ. ಅನುಗ್ರಹದ ದೇವಚರರು ಹೇಳ್ತಾರೆ, ಇವನು ಪಾಪಗಳಿಂದ ಪಶ್ಚಾತ್ತಾಪ ಪಟ್ಟು ದೇವನ ಕಡೆಗೆ ಮರಳಿ ಇಲ್ಲಿಗೆ ಬಂದಿರ್ತಾನೆ. ಯಾತನೆಯ ದೇವಚರರು ಹೇಳ್ತಾರೆ, ಈ ತನಕ ಈತನು ಯಾವುದೇ ಪುಣ್ಯ ಕಾರ್ಯ ಮಾಡಿಲ್ಲ. ಈ ಸಂಭಾಷಣೆ ನಡೆಯುತ್ತಿದ್ದಾಗ ಓರ್ವ ದೇವಚರ ಮನುಷ್ಯ ರೂಪದಲ್ಲಿ ಅಲ್ಲಿ ಪ್ರತ್ಯಕ್ಷರಾಗ್ತಾರೆ. ಈ ದೇವಚರರು ಆತನನ್ನು ತಮ್ಮ ಮಧ್ಯಸ್ಥಿಕೆಯಾಗಿ ಮಾಡುತ್ತಾರೆ. ಈ ಸಮಸ್ಯೆಯನ್ನು ಹೇಗಾದರೂ ಬಗೆಹರಿಸಬೇಕೆಂದು ಅವರು ವಿನಂತಿಸ್ತಾರೆ. ಆಗ ಆತ ಹೇಳ್ತಾನೆ, ಎರಡೂ ಕಡೆಯ ದೂರವನ್ನು ಅಳೆಯಿರಿ. ಅವನು ಹೊರಟು ಬಂದ ಸ್ಥಳ ಹೆಚ್ಚು ಸಮೀಪವೋ, ಅವನು ತಲುಪಬೇಕಾದ ಸ್ಥಳ ಹೆಚ್ಚು ಸಮೀಪವೋ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿ. ಆಗ ದೇವಚರರು ಅಳತೆ ಮಾಡಿದಾಗ ಅವನು ತಲುಪಬೇಕಾದ ಸ್ಥಳವು ಹೆಚ್ಚು ಸಮೀಪವೆಂದು ತಿಳಿಯುತ್ತದೆ.
ಅವನು ಹೋಗುತ್ತಿರುವಾಗ ಅನುಗ್ರಹದ ದೇವಚರರು ಅವನ ಪ್ರಾಣವನ್ನು ಎಳೆಯುತ್ತಾರೆ. ಅಲ್ಲಾಹನು ಆತನನ್ನು ಕ್ಷಮಿಸುತ್ತಾನೆ. ನೋಡಿ, ಆ ವ್ಯಕ್ತಿ 100 ಕೊಲೆಗಳನ್ನು ಮಾಡಿದ್ದರೂ ಕೂಡ ಅಲ್ಲಾಹನು ಅವನ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ಅವನಿಗೆ ಕ್ಷಮೆ ನೀಡುತ್ತಾನೆ. ಏಕೆಂತ ಹೇಳಿದ್ರೆ, ಅಲ್ಲಾಹನು ಎಂದಿಗೂ ತನ್ನ ಸಜ್ಜನ ದಾಸರಿಗೆ ನಿರಾಶೆಗೊಳಿಸುವುದಿಲ್ಲ. ಯಾಕಂತ ಹೇಳಿದ್ರೆ, ಜೀವನ ಮತ್ತು ಮರಣ ನೀಡುವವನು ಅಲ್ಲಾಹನೇ ಆಗಿದ್ದಾನೆ. ಅದ್ದುನಿಯಾ ಸಿಜುನುಲ್ ಮೋಮಿನೀನ್ ವ ಜನ್ನತುಲ್ ಕಾಫಿರೀನ್. ಈ ಲೋಕವು ಸತ್ಯ ನಿಷೇಧಿಗಳಿಗೆ ಸ್ವರ್ಗವಾಗಿದೆ, ಆದರೆ ಸತ್ಯ ವಿಶ್ವಾಸಿಗಳಿಗೆ ಇದು ಬಂದಿಖಾನೆಯಾಗಿದೆ. ನಮಗೆ ಅಲ್ಲಾಹನ ಪ್ರೀತಿ ಸಿಗ್ಬೇಕಾದ್ರೆ, ನಮಗೆ ಸ್ವರ್ಗ ಸಿಗ್ಬೇಕಾದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದ್ರೆ, ಬಂದಿಖಾನೆಯಾದ ಈ ಲೋಕದಲ್ಲಿ ನಾವು ನಮ್ಮ ಲೌಕಿಕ ಸುಖಭೋಗಗಳನ್ನು ತೊರೆದು ಪಾರಲೌಕಿಕ ಜೀವನಕ್ಕಾಗಿ ತಮ್ಮ ಜೀವನವನ್ನು ಕಳೆಯಬೇಕಾಗಿದೆ. ಆಗ ಮಾತ್ರ ನಮಗೆ ಅಲ್ಲಾಹನ ನಿಜವಾದ ಸತ್ಯವಿಶ್ವಾಸಿಗಳ ಪಟ್ಟ ಸಿಗಲು ಸಾಧ್ಯ. ತಹ್ವಾ, ದೇವಭಯದೊಂದಿಗೆ ಮಾಡುವ ಎಲ್ಲ ಕರ್ಮಗಳನ್ನು ಅಲ್ಲಾಹನು ಸ್ವೀಕರಿಸಿ ಅವರಿಗೆ ಉನ್ನತ ಸ್ಥಾನವನ್ನು ಸ್ವರ್ಗದಲ್ಲಿ ದಯಪಾಲಿಸುತ್ತಾನೆ. ಇದು ಅಲ್ಲಾಹನು ತನ್ನ ದಾಸರಾದ ಸತ್ಯವಿಶ್ವಾಸಿಗಳಾದ ಎಲ್ಲರಿಗೆ ನೀಡುವಂತಹ ಶುಭವಾರ್ತೆಯಾಗಿದೆ. ಹಾಗಾಗಿ ಅಲ್ಲಾಹನು ಈ ಸೂಕ್ತಗಳಲ್ಲಿ ಹೇಳುವುದೇನಂತ ಹೇಳಿದ್ರೆ, ಯಾರು ಈ ಗುಣವಿಶೇಷತೆಗಳನ್ನು ಹೊಂದುತ್ತಾರೋ, ಈ ಸತ್ಯವಿಶ್ವಾಸಿಗಳಿಗೆ ತಿಳಿಸಿದಂತಹ ಈ ಗುಣವಿಶೇಷತೆಗಳು ಯಾರಲ್ಲಿ ಮೈಗೂಡಿಸಿಕೊಳ್ಳುತ್ತಾರೋ, ಯಾರು ಈ ನಿಜವಾದ ಮೋಮಿನ್ಗಳಾಗುತ್ತಾರೋ ಅವರಿಗೆ ನಾನು ಶುಭವಾರ್ತೆ ನೀಡುತ್ತೇನೆ, ಅವನಿಗೆ ನಾನು ಸ್ವರ್ಗದ ವಾರ್ತೆಯನ್ನು ನೀಡುತ್ತೇನೆ. ಒಂದು ವೇಳೆ ಅವರು ಏನಾದರೂ ಅಪರಾಧಗಳನ್ನು ಅವರಿಂದ ಸಂಭವಿಸಿದ್ರೆ, ಅವರು ಒಂದು ವೇಳೆ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚಿಸಿದರೆ ನಾನು ಖಂಡಿತವಾಗಿಯೂ ಅವರಿಗೆ ಕ್ಷಮಿಸುತ್ತೇನೆ. ಹಾಗಾಗಿ ಅಲ್ಲಾಹನು ನಮಗೆಲ್ಲರಿಗೂ ನಾವು ಇವತ್ತು ಆಲಿಸಿದಂತಹ ಈ ಸತ್ಯವಿಶ್ವಾಸಿಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಅನುಗ್ರಹಿಸಲಿ. ರಬ್ಬನಾ ಝಲಮ್ನಾ ಅನ್ಫುಸನಾ ವ ಇಲ್ಲಂ ತಗ್ಫಿರ್ ಲನಾ ವ ತರ್ಹಮ್ನಾ ಲನಕೂನನ್ನ ಮಿನಲ್ ಖಾಸಿರೀನ್. ರಬ್ಬನಾ ಆತಿನಾ ಫಿದ್ ದುನಿಯಾ ಹಸನತಂ ವ ಫಿಲ್ ಆಖಿರತಿ ಹಸನತಂ ವ ಕಿನಾ ಅಜಾಬನ್ ನಾರ್. ರಬ್ಬನಾ ಫ್ರಿಗ್ ಅಲೈನಾ ಸಬ್ರಂ ವ ಸಬ್ದಿತ್ ಅಕ್ದಾಮನಾ ವ ಅನ್ಸುರ್ನಾ ಅಲಲ್ ಖೌಮಿಲ್ ಕಾಫಿರೀನ್. ರಬ್ಬನಾ ತಖಬ್ಬಲ್ ಮಿನ್ನಾ ಇನ್ನಕ ಅಂತಸ್ ಸಮೀഉಲ್ ಅಲೀಮ್ ವತೂಬು ಅಲೈನಾ ಇನ್ನಕ ಅಂತತ್ ತವ್ವಾಬುರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಬಿರಹ್ಮತಿಕ ಯಾ ಅರ್ಹಮುರ್ ರಾಹಿಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. വാലൈക്കും സലാം വറഹ്മത്തുള്ളാഹി വബറകാതുഹു. സത്യവിശ്വാസിമാരിൽ ഇക്കണായ ഗുണത്തെ വിഷയത്തിൽ നല്ല നമ്പത്തിൽ ഞങ്ങളെ മുന്നല്ലോ ക്ലാസ് ആക്കതായ സഹോദരി ഉമൈറക്ക് ನಾನು ജസാക്കില്ലാഹു ഖൈർ. അതേപോലെ ഇന്നത്തെ ക്ലാസ് കൂടിയതായോ എല്ലാ സഹോദരിമാർക്കും ജസാക്കുമുല്ലാഹു ഖൈർ. സുബ്ഹാനക്കല്ലാഹുമ്മ വബിഹംദിക അഷ്ഹദു അല്ലാ ഇലാഹ ഇല്ലാ അൻത അസ്തഗ്ഫിറുക വഅതൂബു ഇലൈക്. അസ്സലാമു അലൈക്കും വറഹ്മത്തുള്ളാഹി വബറകാതുഹു.